ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ತುಂಬ ಜನ ಸ್ನೇಹಿತರು ಸ್ಪರ್ಧಾರ್ಥಿಗಳು VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈ ಒಂದು ಹುದ್ದೆಗೆ ಅಸಂಖ್ಯಾತ ಲಕ್ಷಗಟ್ಟಲೆ ಜನರು ಅಪ್ಲಿಕೇಶನ್ ಹಾಕಿದ್ದೀರಾ. ಇದರಲ್ಲಿ ಸುಮಾರು ಜನ ಸ್ನೇಹಿತರು ಸರ್ VAಗೆ ರಿಲೇಟೆಡ್ ಆಗಿರತಕ್ಕಂಥ ಮೆಂಟಲ್ ಎಬಿಲಿಟಿಗಳನ್ನು ಬಿಡಿಸ್ಕೊಡಿ, VAಗೆ ಯಾವ ರೀತಿ ಕೇಳ್ತಾರೆ ಅವುಗಳನ್ನು ತಿಳಿಸ್ಕೊಡಿ ಅಂತೇಳಿ ತುಂಬ ಜನ ಸ್ಪರ್ಧಾರ್ಥಿಗಳು VAಗೆ ರಿಲೇಟೆಡ್ ಆಗಿರ್ತಕ್ಕಂಥ ತರಗತಿಗಳನ್ನು ಮಾಡಿಕೊಡಿ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ. ನೋಟಿಫಿಕೇಶನ್ ಅಲ್ಲಿ ನೋಡಿದಾಗ ಸಿಲೆಬಸ್ ಅಲ್ಲಿ ಮೆಂಟಲ್ ಎಬಿಲಿಟಿಗಳನ್ನು ಕೇಳ್ತೀವಿ ಅಥವಾ ಮೆಂಟಲ್ ಎಬಿಲಿಟಿ ಬಗ್ಗೆ ಎಲ್ಲಿಯೂ ಹೇಳಿಲ್ಲ. ಪ್ರತಿಯೊಂದು ನೋಟಿಫಿಕೇಶನ್ ಮಾನಸಿಕ ಸಾಮರ್ಥ್ಯ ಅಂತ ಇರ್ತಿತ್ತು. ಬಟ್ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಸಿಲೆಬಸ್ ನೋಡಿದಾಗ ಮೆಂಟಲ್ ಎಬಿಲಿಟಿ ಬಗ್ಗೆ ಎಲ್ಲಿ ಹೇಳಿಲ್ಲ. ಆದರೂ ಕೂಡ ಅದು GK ಪೇಪರ್ ಆಗಿರುವುದರಿಂದ ಮೆಂಟಲ್ ಎಬಿಲಿಟಿಗಳನ್ನು ಕೇಳ್ಬೋದು ಅಂತಕ್ಕಂಥ ಭರವಸೆಯಲ್ಲಿ ನಾನು ತರಗತಿಗಳನ್ನು ಮಾಡ್ತಾ ಹೋಗ್ತೀನಿ. ಇಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಹೆಸರಿಂದ ಬರ್ತಾ ಇದ್ದೀನಿ, ಇದು ಪ್ರಾಕ್ಟೀಸ್ ಸೆಟ್ ಅಂತೇಳಿ. ಪ್ರತಿಯೊಂದು ಸೆಟ್ ಅಲ್ಲಿ 10 ಪ್ರಶ್ನೆಗಳು ಇರ್ತವೆ. ಈ 10 ಪ್ರಶ್ನೆಗಳು ತುಂಬಾ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ ಅನ್ನ ಒಳಗೊಂಡಿರ್ತಕ್ಕಂಥ ಪ್ರಶ್ನೆಗಳು. ಪ್ರತಿಯೊಂದು ಸೆಟ್ ಅಲ್ಲಿ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಗಳು ಇರ್ತವೆ. ಅವು ಕೂಡ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ ಅನ್ನ ಒಳಗೊಂಡಿರ್ತಕ್ಕಂಥ 10 ಪ್ರಶ್ನೆಗಳು ಇರ್ತವೆ. ಈ ರೀತಿಯಾಗಿ ನಾನು ದಿನಾಲು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಕ್ಸಾಮ್ ಬರೋವರೆಗೂ ಡೈಲಿ ಕೊಡ್ಲಿಕ್ಕೆ, ಡೈಲಿ ಆಗ್ಲಿಲ್ಲ ಅಂದ್ರೆ ಚಿಂತೆ ಇಲ್ಲ, ಡೇ ಬೈ ಡೇ ಅಂದ್ರೆ ಒಂದು ದಿನ ಬಿಟ್ಟು, ಡೇ ಬೈ ಡೇ ಒಂದು ದಿನ ಬಿಟ್ಟಾದ್ರೂ ಕೂಡ ನಾನು 2 ದಿನಕ್ಕೆ ಒಂದಾದ್ರೂ ಒಂದು ಸೆಟ್ ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇರೋ ಸ್ನೇಹಿತರೆ. ಇಲ್ಲಿ ಬರ್ತಕ್ಕಂಥ ಎಲ್ಲಾ ಸೆಟ್ಗಳನ್ನ ಮತ್ತು ಎಲ್ಲಾ ಸೆಟ್ ಅಲ್ಲಿ ಬರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳನ್ನ ನೋಡ್ತಾ ನೋಡ್ತಾ ನೀವು ಕಲ್ತ್ಕೊಂಡು VAಗೆ ಯಾವ ರೀತಿ ಕ್ವಶನ್ಗಳನ್ನ ಕೇಳಬಹುದು. ಮೆಂಟಲ್ ಬಿಟ್ಟು ಕೇಳಲ್ಲ ಅಂತ ಇದಲ್ಲ, ಆದ್ರೂ ಕೂಡ ಭರವಸೆಯಿಂದ ಕೇಳ್ತಾರೆ. ಹೌದಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೆ ಸ್ನೇಹಿತರೆ, ಇಲ್ಲಿ ಬರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ನೀವು ಪ್ರತಿಯೊಂದು ಸೆಟ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಇಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಪ್ರಾರಂಭ ಹೊಸದಾಗಿ ಇವತ್ತು ನಾನು ಮಾಡ್ತಕ್ಕಂಥದ್ದು ಪ್ರಾಕ್ಟೀಸ್ ಸೆಟ್ ನಂಬರ್ 1. ನೋಡ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳು ದಯವಿಟ್ಟು ಇನ್ನು ಮುಂದೆ ಬರ್ತಕ್ಕಂಥ ಈ ಸೀರೀಸ್ ಅಲ್ಲಿ ಬರ್ತಕ್ಕಂಥ ಎಲ್ಲಾ ವಿಡಿಯೋಗಳನ್ನ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ತುಂಬಾ ಅನುಕೂಲ ಆಗುತ್ತೆ. ಹೌದಾ? ನಿಮಗೆ ನನಗೂ ಕೂಡ ಅನುಕೂಲ ಆಗುತ್ತೆ. ನೋಡ್ತೀರಾ, ಎಲ್ಲರೂ ನೋಡ್ತಾ ಇರ್ತಾರ. ಯಾಕಂದ್ರೆ ಇಲ್ಲಿ ಬರ್ತಕ್ಕಂಥ 10 ಕ್ವಶನ್ ತುಂಬಾ, ಇಲ್ಲಿ ಯಾವ ಕ್ವಶನ್ ನಾವು ರೆಡಿ ಮಾಡಿರ್ತಕ್ಕಂಥ ಕ್ವಶನ್ ಅನ್ನೋದಕ್ಕಿಂತ ಪ್ರೀವಿಯಸ್ ಇಯರ್ ಕರ್ನಾಟಕ ಸರ್ಕಾರದ ನಡೆಸಲ್ಪಟ್ಟಿರ್ತಕ್ಕಂಥ ಎಲ್ಲಾ ಪರೀಕ್ಷೆಗಳು, ಅದು KSPR ಆಗಿರ್ಬೋದು, KSPR ಆಗಿರ್ಬೋದು, KPSR ಆಗಿರ್ಬೋದು, KE ಆಗಿರ್ಬೋದು, ಈ ರೀತಿ ಎಲ್ಲಾ ಪರೀಕ್ಷೆಗಳಲ್ಲಿರ್ತಕ್ಕಂಥ ಕ್ವಶನ್ ಆಯ್ಕೆ ಮಾಡಿಕೊಂಡು VAದಲ್ಲಿ ಯಾವ ರೀತಿ ಕೇಳ್ತಾರೆ ಅಂತಕ್ಕಂಥದ್ದನ್ನ ಗಣನೆಗೆ ತೆಗೆದುಕೊಂಡು ಕ್ವಶನ್ಗಳನ್ನು ರೆಡಿ ಮಾಡಿಕೊಂಡು ಒಂದು ಸೆಟ್ ರೂಪದಲ್ಲಿ ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀನಿ. ಹಂಚ್ಕೊಳ್ತೀರ ಸ್ನೇಹಿತರೆ ನಿಮ್ಮ ಸ್ನೇಹಿತರೊಂದಿಗೆ? ಎಸ್, ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಈ ಸೆಟ್ ನಂಬರ್ 1 ಪ್ರಾಕ್ಟೀಸ್ ಸೆಟ್ ನಂಬರ್ 1 ಅನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ತುಂಬಾ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಗಳು ಇದಾವೆ. ಒಂದು ಕ್ಯಾಲೆಂಡರ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು, ಕ್ಯಾಲೆಂಡರ್ ಟಾಪಿಕ್, LCM ಮತ್ತು HCF, ಶೇಕಡ, ಏಜ್, ಪ್ರಾಫಿಟ್ ಅಂಡ್ ಲಾಸ್, ಸರಾಸರಿ, ರೇಷಿಯೋ ಮತ್ತು ಹಸ್ತಲಾಘವಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು, ರ್ಯಾಂಕಿಂಗ್. ಈ ರೀತಿ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ಗಳು ಪ್ರತಿಯೊಂದು ಸೆಟ್ ಅಲ್ಲಿ ಇರ್ತವೆ. ಅದಕ್ಕೋಸ್ಕರ ಸ್ನೇಹಿತರೆ, ನೋಡ್ತಕ್ಕಂಥ ಎಲ್ಲಾ ನನ್ನ ಸ್ನೇಹಿತರು ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1 ನೋಡಿ. ಕ್ಯಾಲೆಂಡರ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಇದೆ. ಅರ್ಜುನ ತನ್ನ ಹುಟ್ಟುಹಬ್ಬವನ್ನು ಶುಕ್ರವಾರ ಆಚರಿಸುತ್ತಾನೆ. ಬರೆದಿದೆ ನಾನು. ಅರ್ಜುನ ತನ್ನ ಹುಟ್ಟುಹಬ್ಬವನ್ನು ಶುಕ್ರವಾರದಂದು ಆಚರಿಸಿಕೊಳ್ಳುತ್ತಾನೆ. ಅವನಿಗಿಂತ 95 ದಿನ ಚಿಕ್ಕವನಾದ ಅವನ ಸ್ನೇಹಿತನು ತನ್ನ ಹುಟ್ಟುಹಬ್ಬವನ್ನು ಯಾವ ದಿನದಂದು ಆಚರಿಸಿಕೊಳ್ಳುತ್ತಾನೆ? ಇವನಿಗಿಂತ 95 ದಿನ ಚಿಕ್ಕವನಾಗಿರ್ತಕ್ಕಂಥ ಅವನ ಸ್ನೇಹಿತನು ಯಾವ ದಿನದಂದು ಆಚರಿಸಿಕೊಳ್ಳುತ್ತಾನೆ? 95 ದಿನ ಚಿಕ್ಕವನಿವನು. ಈಗ ನಾನೇ ತೆಗೆದುಕೊಳ್ತೀನಿ. ನಾನು ನನ್ನ ಹುಟ್ಟುಹಬ್ಬವನ್ನು ಗುರುವಾರ ದಿನ ಆಚರಿಸಿಕೊಳ್ತೀನಿ. ನನ್ನೊಬ್ಬ ಸ್ನೇಹಿತನೇ, ಅವನು ನನಗಿಂತ ಒಂದು ದಿನ ಚಿಕ್ಕವನಂತಂದಾಗ ಆ ಒಂದು ದಿನವನ್ನ ಕೂಡಿಸ್ತೀವಿ. ನಾನು ಹುಟ್ಟಿದ ಮೇಲೆ ಅವನು ಹುಟ್ಟಿದ್ದಾನೆ ಚಿಕ್ಕವನಕ್ಕೆ, ನಾನು ಹುಟ್ಟಿದ ಒಂದು ದಿನ ಆದ್ಮೇಲೆ ಅವನು ಒಂದು ದಿನ ಚಿಕ್ಕವನು. ಅಂದ್ರೆ ನಾನು ಗುರುವಾರ ದಿನ ಹುಟ್ಟಿದ್ರೆ ಅವನು ಯಾವ ದಿನ ಹುಟ್ಟಿರ್ತಾನೆ? ಶುಕ್ರವಾರ ಹುಟ್ಟಿರ್ತಾನೆ. ಅಂದ್ರೆ ಒಂದು ದಿನವನ್ನ ನಾವೇನ್ ಮಾಡಿದ್ವಿ? ಕೂಡಿಸಿದೀವಿ. ಶುಕ್ರವಾರ ದಿನ ಹುಟ್ಟಿರ್ತಾನೆ. ಅದೇ ರೀತಿಯಾಗಿ ಇಲ್ಲಿ ಇವನು ಅರ್ಜುನ ಶುಕ್ರವಾರ ದಿನ ಹುಟ್ಟಿದ್ರೆ 95 ದಿನ ಚಿಕ್ಕವನಂತಂದ್ರೆ ಈ 95 ದಿನವನ್ನ ಕೂಡಿಸ್ಕೊಳ್ಬೇಕು.
ಹೌದು ತಾನೆ? ಇಲ್ಲಿ ನಾನು ಗುರುವಾರ ದಿನ ಆಚರಣೆ ಮಾಡ್ಕೊಂಡೆ. ನನಗಿಂತ ಒಂದು ದಿನ ಚಿಕ್ಕವನಂತಂದಾಗ ನನ್ನ ಸ್ನೇಹಿತ ಶುಕ್ರವಾರ ಹುಟ್ಟಿದ್ದಾನೆ, ನಾನು ಹುಟ್ಟಿದ ಒಂದು ದಿನ ಆದ್ಮೇಲೆ ಅವನು ಹುಟ್ಟಿದ್ದಾನೆ. ಅದೇ ರೀತಿಯಾಗಿ ಇಲ್ಲಿ ನಾವೀಗ ಶುಕ್ರವಾರಕ್ಕೆ 95 ದಿನ ಕೂಡಿಸ್ಕೊಳ್ಬೇಕು. 95 ದಿನ ಕೂಡಿಸ್ಕೊಳ್ಬೇಕಂತಂದ್ರೆ ಶುಕ್ರವಾರ ಶನಿವಾರ ಈ ರೀತಿ 95 ಎಣಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ 95ಕ್ಕೆ ಒಂದು ವಾರಕ್ಕೆ ಎಷ್ಟು ದಿನಗಳು? 7 ದಿನಗಳು ತಾನೆ. 7ರಿಂದ ಡಿವೈಡ್ ಮಾಡಬೇಕು. ನೋಡ್ರಿ, 7 ಒಂದಲ್ಲಿ 7 ಎಷ್ಟು ಉಳಿತು? 9ರಲ್ಲಿ 7 ಹೋದ್ರೆ 2 ಉಳಿತು, 25 ಆಯ್ತು. 7ರ ಮೇಲೆ 25 ಬರುತ್ತೆ, 7 4 28 ಬರಲ್ಲ, 7 3 21. ಎಷ್ಟು ಉಳಿತು ಶೇಷ? 4 ಉಳಿತು. ಇದು ಉಳಿತಲ್ಲ, ಇದು ಮೇನ್ ಶೇಷ ನಮಗೆ. ಈಗ ಈ ಶೇಷವನ್ನ ಶುಕ್ರವಾರಕ್ಕೆ ಏನ್ ಮಾಡ್ಬೇಕು? ನಾವು ಕೂಡಿಸ್ಕೊಳ್ಬೇಕು. 4 ದಿನವನ್ನ ಕೂಡಿಸ್ಕೊಳ್ಬೇಕು. ಹೌದಾ? ಯಾಕೆ? ಅವನು ನಂತರ ಹುಟ್ಟಿದಾನೆ. ಅರ್ಜುನ ಹುಟ್ಟಿದ ನಂತರ ಹುಟ್ಟಿದಾನೆ ಸ್ನೇಹಿತರು. ಎಷ್ಟು ದಿನ? 95 ದಿನ. 95 ದಿನ 7 ದಿನ, 7ರಿಂದ ನಾವು ಡಿವೈಡ್ ಮಾಡಿದ ಶೇಷ ಎಷ್ಟು ಉಳಿತು? 4 ಉಳಿತದಾನೆ. ಆ 4 ದಿನವನ್ನ ಶುಕ್ರವಾರಕ್ಕೆ ಕೂಡಿಸ್ಕೊಳ್ಬೇಕು. ಶುಕ್ರವಾರ ಆದ್ಮೇಲೆ ಅವರ ಶನಿವಾರ, ರವಿವಾರ, ಸೋಮವಾರ, ಮಂಗಳವಾರ ದಿನ ಅವನು ತನ್ನ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳುತ್ತಾನೆ. ನೋಡ್ರಿ, ಮಂಗಳವಾರ. ಸಿಂಪಲ್ ಸ್ನೇಹಿತರೆ. ಇನ್ನೂ ಇದಕ್ಕೆ ಡೀಟೇಲ್ಸ್ ಏನಾದ್ರೂ ಬೇಕು ಅಂತಿದ್ರೆ ಅಂದ್ರೆ ತುಂಬಾ ವಿಧದಲ್ಲಿ ಕ್ಯಾಲೆಂಡರ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ಕೇಳ್ತಾನೆ. ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡಿ, ನಿಮಗೆ ಯಾವುದೇ ಡೌಟ್ ಇರಲಾರ್ದಂಗೆ ನಿಮಗೆ ಕ್ವಶನ್ಗಳು ಬಿಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಕ್ಯಾಲೆಂಡರ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಎಲ್ಲ ಕ್ವಶನ್ಗಳನ್ನ ಬಿಡಿಸಿದ್ದೀನಿ. ಇಲ್ಲಿ ಡೇಟ್ ಸೇಮ್, ಮಂತ್ ಸೇಮ್, ಇಯರ್ ಬದಲಿರ್ತಕ್ಕಂಥದ್ದು, ಡೇಟ್ ಸೇಮ್, ಮಂತ್ ಬದಲಿ ಮತ್ತು ಇಯರ್ ಸೇಮ್ ಇರ್ತಕ್ಕಂಥದ್ದು, ಡೇಟ್ ಬೇರೆ, ಮಂತ್ ಸೇಮ್ ಮತ್ತು ಇಯರ್ ಸೇಮ್ ಇರ್ತಕ್ಕಂಥದ್ದು, ಡಿಫ್ರೆಂಟ್ ಟೈಪ್ಸ್ ಕ್ವಶನ್ಗಳನ್ನ ಕ್ಯಾಲೆಂಡರ್ ರಿಲೇಟೆಡ್ ಕ್ವಶನ್ಗಳು ಬಿಡಿಸಿದ್ದೀನಿ. ಯಾರು ನೋಡಿಲ್ಲೋ ಪ್ಲೇ ಲಿಸ್ಟ್ ಅಲ್ಲಿ ಕ್ಯಾಲೆಂಡರ್ ಒಂದು ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಕೂಡ ಹೋಗಿ ನೋಡ್ಕೊಳ್ಬಹುದು. ಇದು ಗೊತ್ತಾಯ್ತು. 4 ದಿನವನ್ನ ಶುಕ್ರವಾರಕ್ಕೆ ಕೂಡಿಸಿದ್ರೆ ಸ್ನೇಹಿತ ತನ್ನ ಹುಟ್ಟುಹಬ್ಬವನ್ನ ಮಂಗಳವಾರ ದಿನ ಆಚರಿಸಿಕೊಳ್ಳುತ್ತಾನೆ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ 2 ಸಂಖ್ಯೆಗಳ ಲಸ 45, ಆ ಸಂಖ್ಯೆಗಳ ಅನುಪಾತ 3:5. ಆದರೆ ಆ 2 ಸಂಖ್ಯೆಗಳ ಮೊತ್ತ ಎಷ್ಟು? ನೋಡ್ರಿ, ಯಾವುದೋ 2 ಸಂಖ್ಯೆ ಗೊತ್ತಿಲ್ಲ ನಮಗೆ, ಯಾವುದೋ 2 ಸಂಖ್ಯೆ ಗೊತ್ತಿಲ್ಲ. ಆ ಸಂಖ್ಯೆಗಳದ ಲಸ ಕೊಟ್ಟಿದ್ದಾರೆ 45. ಬಟ್ ಆ 2 ಸಂಖ್ಯೆಗಳ ರೇಷಿಯೋ ಕೊಟ್ಟಿದ್ದಾರೆ. ಒಂದು ಸಂಖ್ಯೆ 3ರಷ್ಟಿದೆ ಅಂತೆ, ಇನ್ನೊಂದು ಸಂಖ್ಯೆ 5ರಷ್ಟಿದೆ ಅಂತೆ. ರೇಷಿಯೋ ಕೊಟ್ಟಿದ್ದಾರೆ, ಮೂಲ ಸಂಖ್ಯೆ ಕೊಟ್ಟಿಲ್ಲ. ಕ್ವಶನ್ ಏನ್ ಕೇಳಿದರೆ ಆ 2 ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಹೆಂಗ್ ಮಾಡ್ಬೇಕು? ಆ ಸಂಖ್ಯೆ ಯಾವಂತ ಗೊತ್ತೇ ಇಲ್ಲ ನಮಗೆ, ಬಟ್ ರೇಷಿಯೋ ಕೊಟ್ಟಿದ್ದಾರೆ, ಲಸ ಕೊಟ್ಟಿದ್ದಾರೆ. ಎಸ್, ಲಸ ಕೊಟ್ಟಿದ್ದಾರೆ ತಾನೆ. ಆ ಒಂದು ಕ್ಲೂ ಅಷ್ಟೇ ಸಾಕು ನಮಗೆ. ಕೊಟ್ಟಿರ್ತಕ್ಕಂಥ ಲಸ ಇದೆಯಲ್ಲ, ಈ ಲಸಕ್ಕೆ ಈ ರೇಷಿಯೋದ ಲಸದಿಂದ ಡಿವೈಡ್ ಮಾಡ್ಬೇಕು. ಅದಕ್ಕೆ ಇದರ ಲಸ ಕಂಡುಹಿಡಿಬೇಕು. ರೇಷಿಯೋದ ಅನುಪಾತಗಳ ಲಸ ಅವನ್ನ ಕಂಡುಹಿಡ್ಕೊಳ್ಬೇಕು. ಅನುಪಾತಗಳ ಲಸ ಎಷ್ಟಾಗುತ್ತೆ? 5 ಮತ್ತು 3ರ ಲಸ 15 ಆಗುತ್ತೆ. ಇದು ಕೂಡ ಲಸ ತಾನೆ. ಹಾಗಾದ್ರೆ ಈ ಲಸಕ್ಕೆ ಅನುಪಾತಗಳ ಲಸದಿಂದ ನಾವು ಡಿವೈಡ್ ಮಾಡಬೇಕು. ಇವೆರಡರ ಲಸ ಎಷ್ಟಾಯ್ತು? 15 ಆಯ್ತು. 15 ಒಂದಲ್ಲೇ, 15 3ರಲ್ಲೇ. ಇದು ಇಂಪಾರ್ಟೆಂಟ್ ನಮಗೆ. ಈಗ ಈ 3ರಿಂದ ಇದಕ್ಕೆ ಗುಣಾಕಾರ ಮಾಡಿದ್ರೆ ಒಂದು ಸಂಖ್ಯೆ ಸಿಗುತ್ತೆ. ಈ 3ರಿಂದ ಇದಕ್ಕೆ ಗುಣಾಕಾರ ಮಾಡಿದ್ರೆ 2ನೇ ಸಂಖ್ಯೆ ಸಿಗುತ್ತೆ. 3 3ರಲ್ಲೇ ನೋಡ್ರಿ, 3 × 3 3 3ರಲ್ಲೇ 9 ಒಂದು ಸಂಖ್ಯೆ. 5 × 3 5 3ರಲ್ಲೇ 15 ಇನ್ನೂ ಒಂದು ಸಂಖ್ಯೆ. ಆ ಸಂಖ್ಯೆ ಒಂದು 9, ಇನ್ನೂ ಒಂದು ಎಷ್ಟಾಗುತ್ತೆ? 15 ಆಗುತ್ತೆ. ಮುಗಿತಿಷ್ಟೇ ನೋಡ್ರಿ. ಇವೆರಡು ಸಂಕ್ಷಿಪ್ತ ಮಾಡ್ರಿ. 3:5 ಬರುತ್ತೆ. 3 3ರಲ್ಲಿ 9, 3 5ರಲ್ಲಿ 15, 3:5 ಅಂತ. ಎಸ್, ಈ 2 ಸಂಖ್ಯೆಗಳನ್ನ ಲಸ ನೋಡ್ರಿ 45 ಆಗುತ್ತೆ. ನೋಡ್ರಿ, 9 ಮತ್ತು 15 ಇವೆರಡು ಲಸ ಕಂಡಿಡ್ತಾ ಇದೆ ನೋಡ್ರಿ. 3 3 3ರಲ್ಲೇ 3 5 15. ಮತ್ತೆ ಯಾವ ಮಗ್ಗೆಲ್ಲೂ ಹೋಗಲ್ಲ. 3 3ರಲ್ಲೇ 9 9 5 45 45 ಲಸ ಬಂತ. ಸಿಂಪಲ್. ಈಗ ಏನ್ ಕ್ವಶನ್ ಏನ್ ಕೇಳಿದ್ರೆ 15 ಮತ್ತು 4 ಕೂಡ್ಸ್ರಿ ಅಂತ ಕೇಳಿದ್ರೆ ಆ 2 ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಆ 2 ಸಂಖ್ಯೆಗಳ ಮೊತ್ತ ಸಿಂಪಲ್ ಆಗಿ ನಾವು ಉತ್ತರ ನೀಡ್ತೀವಿ. 24 ಈಸ್ ರೈಟ್ ಆನ್ಸರ್. ಮಾಡ್ತಾರೆ ಇಂಥ ಲೆಕ್ಕಗಳನ್ನ. ಎಸ್, ಇದೇ ರೀತಿ ಈಸಿಯಿಂದ ಹೋಗ್ತಾ ಇದ್ದಾನೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 3. ಪಿಂಟ್ ಎಂಬುದರ ಸಂಕೇತ SMSZ, ಆದರೆ ಸಿಲ್ಕ್ ಎಂಬುದರ ಸಂಕೇತ ಏನು? ನೋಡಿ, ಕೋಡಿಂಗ್ ಡಿಕೋಡಿಂಗಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಅನ್ನ ಪಕ್ಕಾ ಕೊಡ್ತಾನೆ ಮತ್ತು ನಂಬರ್ ಸೀರೀಸ್ಗೆ ಪಕ್ಕಾ ಕೊಡ್ತಾನೆ. ಇವೆರಡು ಕಾಮನ್ ಆಗಿ ಇದ್ದೇ ಇರ್ತವೆ ಕ್ವಶನ್ಗಳು. ಇಲ್ಲಿ ಪಿಂಕ್ ಎಂಬುದರ ಸಂಕೇತ SMSZ. ಹಾಗಾದ್ರೆ ಇದನ್ನು ಯಾವ ರೂಪದಲ್ಲಿ ಬರೆದ್ರೆ ಈ ಸಂಕೇತ ಬರುತ್ತೆ, ಅದೇ ರೂಪದಲ್ಲಿ ಸಿಲ್ಕ್ ಅನ್ನ ಬರಿಬೇಕು. ಈಗ ನಾವು 4 ಆಯ್ಕೆಗಳು ಇದಾವೆ. ಎಸ್ ಇರ್ಲಿ. ಇಲ್ಲಿ ನೋಡ್ರಿ,
ಪಿಗೆ ಎಸ್ ಇದೆ, ಆಮೇಲೆ ಐಗೆ ಎಮ್ ಇದೆ, ಎನ್ಗೆ ಎಸ್ ಇದೆ, ಟಿಗೆ ಜೆಡ್ ಅದ. ಯಾವ ರೀತಿ ಬಂದಿದ್ದಾವೆ ನೋಡ್ಕೊಳ್ಬೇಕು. ಇಲ್ಲಿ ಪಿ ಆದ್ಮೇಲೆ ನೋಡ್ರಿ ಪಿ ಕ್ಯೂ ಆರ್ ಎಸ್, ಮೂರನೇ ಲೆಟರ್ ಇದೆ ಎಸ್. ಪಿ ದಿಂದ ಎಸ್ ಎಸ್ನೇ ಲೆಟರು, ಮೂರನೇ ಲೆಟರ್. ನಾನು ಸಿಂಪಲ್ ಆಗಿ ಇಲ್ಲೇ 3 ಅಂತ ಬರಿತೀನಿ, ಹೌದಾ. ಎಸ್ ಈಗ ಐ ಇಂದ ನೋಡ್ತೀನಿ. ಐ ಆದ್ಮೇಲೆ ಜೆ ಕೆ ಎಲ್ ಎಮ್, 4ನೇ ಲೆಟರ್ ಇದೆ ನೋಡ್ರಿ. ಇಲ್ಲಿ 3 ಇತ್ತು, ಇಲ್ಲಿ 3 ಇಲ್ಲ, ಇಲ್ಲಿ 4 ಇದೆ. ಈಗ ಹೆಂಗಾಗಬೇಕು, ಇವೆರಡು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಇಲ್ಲಿ 3ನೇ ಲೆಟರ್ ಆದ್ರೆ, ಇಲ್ಲಿ 4ನೇ ಲೆಟರ್ ಆದ್ರೆ, ಇಲ್ಲಿ 5ನೇ ಲೆಟರ್ ಇರಬೇಕು, ಇಲ್ಲಿ 6ನೇ ಲೆಟರ್ ಇರಬೇಕು. ಇಲ್ಲ, ಅನುಕ್ರಮವನ್ನ ಮೇಂಟೈನ್ ಮಾಡ್ಬೇಕು ಯಾವಾಗಲೂ. ಇಲ್ಲಿ 3 ಇತ್ತಾ, ಇಲ್ಲಿ 3, ಇಲ್ಲಿ 3, ಇಲ್ಲಿ 3, ಇಲ್ಲಿ 3 4 ಬಂತ, ಇಲ್ಲಿ 3 4 5 6, ಅಥವಾ 3 6 9 12, ಯಾವುದೇ ಒಂದು ಕ್ರಮಾನುಗತದಲ್ಲಿ ಇರಬೇಕು. ಎಸ್ ಲೆಟರ್ಗೆ 5 ಇರಬೇಕು. ಎಮ್ ಎನ್ ಅದ, ಎಮ್ ಎನ್ ಓ ಪಿ ಕ್ಯೂ ಆರ್ ಎಸ್, 5ನೇ ಲೆಟರ್ ಎಸ್. 5ನೇ ಲೆಟರ್ ಎಸ್ ಬಂತ ನೋಡ್ರಿ, 5ನೇ ಲೆಟರ್ ನೋಡ್ರಿ. ಈಗ ಇದು 6ನೇ ಲೆಟರ್ ಇರಲೇಬೇಕು. ಇದು 3 4 5 ಇದು 6ನೇ ಲೆಟರ್ ಇರಬೇಕು. ಟಿ ದಿಂದ 6ನೇ ಲೆಟರ್, ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಜೆಡ್, 6ನೇ ಲೆಟರ್ ಐತೆ ನೋಡ್ರಿ. ಸಿಂಪಲ್ ಆಗಿ ಈ ರೀತಿ ನಾವು ಇಲ್ಲಿ ಗೊತ್ತಾಯ್ತು. ಅದೇ ರೀತಿಯಾಗಿ ನಾವಿಲ್ಲೇ ಇದಕ್ಕೆ 3 ಲೆಟರ್ ಸೇರಿಸಬೇಕು, ಇದಕ್ಕೆ 4 ಲೆಟರ್ ಸೇರಿಸಬೇಕು, ಇದಕ್ಕೆ 5 ಲೆಟರ್ ಸೇರಿಸಬೇಕು, ಇದಕ್ಕೆ 6 ಲೆಟರ್ಗಳನ್ನು ಸೇರಿಸ್ಕೊಳ್ಬೇಕು. ಏನಾಗ್ತವೆ, ಎಸ್ ಎಸ್ ಆದ್ಮೇಲೆ ಎಸ್ ಟಿ ಯು ವಿ, 3ನೇ ಲೆಟರ್ ಯಾವ್ದು ಬಂತು, ಇಲ್ಲಿ ವಿ ಬಂತು. ನೆಕ್ಸ್ಟ್ ಐ ಆದ್ಮೇಲೆ 4 ಲೆಟರ್, ಐ ಜೆ ಕೆ, ಇಲ್ಲಿ ಐ ಆದ್ 4 ಲೆಟರ್ ಇದೆಯಲ್ಲ, ಸೇಮ್ ಎಂ, ಹೌದಾ. 5 4 ಲೆಟರ್ ಯಾವುದು, ಎಂ. ಆಮೇಲೆ ಎಲ್ ಆದ್ಮೇಲೆ 5 ಲೆಟರ್, ಎಲ್ ಎಮ್ ಎನ್ ಓ ಪಿ ಕ್ಯೂ, 5ನೇ ಲೆಟರ್ ಯಾವ್ದು ಬರುತ್ತೆ, ಕ್ಯೂ ಬರುತ್ತೆ. ನೆಕ್ಸ್ಟ್ ಕೆಗೆ 6 ಲೆಟರ್ಗಳನ್ನ ಕೂಡಿಸ್ಕೊಳ್ಬೇಕು. ಇವಾಗ ಕೆಗೆ 6 ಲೆಟರ್, ಕೆ ಆದ್ಮೇಲೆ ಕೆ ಎಲ್ ಎಮ್ ಎನ್ ಓ ಪಿ ಕ್ಯೂ ನೋಡ್ರಿ, ಯಾವುದೇ ಲೆಟರ್ ಕ್ಯೂ ಲೆಟರ್ನ ಸೇರಿಸ್ಕೊಳ್ಬೇಕು. ದ ರೈಟ್ ಆನ್ಸರ್ ವಿ ಎಂ ಕ್ಯೂ ಕ್ಯೂ ಈಸ್ ರೈಟ್ ಆನ್ಸರ್. ನೋಡ್ರಿ, ಇಷ್ಟು ಸಿಂಪಲ್ ಆಗಿ ನಾವು ಇದು ಯಾವ ಸಂಕೇತದಲ್ಲಿ ಐತೆ ನೋಡ್ಕೊಂಡ್ಬಿಟ್ರೆ ಸಾಕು. ಅದೇ ರೀತಿಯಾಗಿರ್ತಕ್ಕಂಥ ಈ ಒಂದು ಸಿಲ್ಕಿಗೆ ಅದೇ ಸಂಕೇತದಲ್ಲಿ ಸೇರಿಸಿದಾಗ ನಮಗೆ ಅವ್ರು ಕೇಳ್ತಕ್ಕಂಥ ಕ್ವಶನ್ಗೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ನೀಡಲಿಕ್ಕೆ ಅನುಕೂಲ ಆಗುತ್ತೆ. ದ ರೈಟ್ ಆನ್ಸರ್ ಯಾವುದು, ವಿ ಎಂ ಕ್ಯೂ ಕ್ಯೂ ಈಸ್ ರೈಟ್ ಆನ್ಸರ್. ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ ಇಲ್ಲಿ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 4. ಎ ಅನುಪಾತ ಬಿ ಇಸ್ ಈಕ್ವಲ್ ಟು 1:2, ಬಿ ಅನುಪಾತ ಸಿ ಇಸ್ ಈಕ್ವಲ್ ಟು 2:3, ಸಿ ಅನುಪಾತ ಡಿ ಇಸ್ ಈಕ್ವಲ್ ಟು 3:4. ಹಾಗಾದ್ರೆ ಕ್ವಶನ್ ಕೇಳಿರ್ತಕ್ಕಂಥದ್ದು ಎ ಅನುಪಾತ ಬಿ ಅನುಪಾತ ಸಿ ಅನುಪಾತ ಡಿ ಏನಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ನೋಡ್ರಿ, ಕ್ವಶನ್ 2 ಕೊಟ್ಟಿದ್ದಾರೆ, 4ರದ್ದು ಕ್ವಶನ್ ಕೇಳಿದ್ರೆ ಎ ಅನುಪಾತ ಬಿ ಅನುಪಾತ ಸಿ ಅನುಪಾತ ಡಿ ಇದ್ದು ಏನಾಗ್ಬೋದು. ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರಲ್ಲೇ. ಏನೇನಿಲ್ಲ, ಅವ್ರ ಕ್ವಶನ್ ಕೇಳಿದ್ರೆ ಅದನ್ನೇನು ಈ ರೀತಿ ಹಚ್ಕೊಳ್ತೀವಿ, ಆಮೇಲೆ ಅವುಗಳ ಜಾಗದಲ್ಲಿ ಹಚ್ಕೊಳ್ಬಿಡ್ತೀವಿ. ಎ ಅನುಪಾತ ಬಿ ಇಸ್ ಈಕ್ವಲ್ ಟು 1:2 ಮುಗೀತಾ. ಆಮೇಲೆ ಬಿ ಅನುಪಾತ ಸಿ ಇಸ್ ಈಕ್ವಲ್ ಟು ನೋಡಿ ಕೆಳಗಡೆ ಹಚ್ಕೊಳ್ಬೇಕು 2:3. ನೆಕ್ಸ್ಟ್ ಸಿ ಅನುಪಾತ ಡಿ ಇಸ್ ಈಕ್ವಲ್ ಟು 3:4. ಇಷ್ಟು ಹಚ್ಕೊಳಕಂದ್ರೆ ಎಲ್ಲರಿಗೂ ಬರುತ್ತಲ್ಲ. ಎಸ್, ಈ ರೀತಿಯಾಗಿ ಕೆಳಗೆ ಹಚ್ಕೊಳ್ಬೇಕು. ಈಗ ಏನ್ ಮಾಡಬೇಕು, ಇಲ್ಲಿರೋದು ನೆಕ್ಸ್ಟ್ ಇಲ್ಲೇ ನೋಡ್ರಿ, ಇಲ್ಲೇ ಈ ಕಡೆ ಮುಂದ್ಗಡೆ 2 ಪ್ಲೇಸ್ ಖಾಲಿ ಇದಾವೆ. ಖಾಲಿ ಇದಾದ್ಮೇಲೆ ಈ ಪ್ಲೇಸ್ ಏನಿರುತ್ತೆ ಇಲ್ಲಿ ಹಿಂದ್ಗಡೆ ಅದೇನೆ ಇಲ್ಲಿ ಮುಂದೆ ಹಚ್ಕೊಳ್ಬೇಕು. ಇಲ್ಲಿ 2 ಇದೆ ತಾನೆ, 2:, ಇಲ್ಲಿ ಕೂಡ 2 ಹಚ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಎರಡನೇದ್ರಲ್ಲಿ ಈ ಕಡೆ ಒಂದು ಖಾಲಿ ಅದ, ಈ ಕಡೆ ಒಂದು ಸ್ಪೇಸ್ ಖಾಲಿ ಅದ. ಹಾಗಾದ್ರೆ ಈ ಕಡೆ ಖಾಲಿ ಇಲ್ಲಿ 3 ಹಚ್ಕೊಳ್ಬೇಕು, ಈ ಕಡೆ ಇಲ್ಲಿ ಖಾಲಿ ಇದಲ್ಲ, ಈ ಇದೇನಿದೆ ಅಕ್ಕ ಪಕ್ಕದ ಸಂಖ್ಯೆಗಳನ್ನ ಹಚ್ಕೊಳ್ಬೇಕು. ಮೇಲೆ ಹಚ್ಕೊಳ್ಬಾರ್ದು, ಇಲ್ಲಿ 2 ಇದೆಯಲ್ಲ, 2 ಹಚ್ಕೊಳ್ಬೇಕು. ಮೇಲೆ ಸಂಖ್ಯೆ ಹಚ್ಕೊಳ್ಬಾರ್ದು, ಕೆಳಗಲ್ ಅಥವಾ ಮೇಲೆ ಹಚ್ಕೊಳಕ್ ಹೋಗ್ಬಾರ್ದು. ಅಕ್ಕ ಪಕ್ಕ ಎಡಗಡೆ ಅಥವಾ ಬಲಗಡೆ ಇರತಕ್ಕಂಥ ಸಂಖ್ಯೆಗಳನ್ನ ಹಚ್ಕೊಳ್ಬೇಕು. ಇಲ್ಲಿ ನೋಡಿ, ಈ ಕಡೆ 3 ಇತ್ತು, 3 ಹಚ್ಕೊಂಡ್ವಿ, ಈ ಕಡೆ 2 ಇತ್ತು, 2 ಹಚ್ಕೊಂಡ್ವಿ. ಇಲ್ಲಿ ನೋಡ್ರಿ, ಇಲ್ಲಿ 3 ಇದೆ ನೋಡ್ರಿ, ಇಲ್ಲಿ ಕೂಡ 3, ಇಲ್ಲಿ ಕೂಡ 3. ಈ ರೀತಿ ಹಚ್ಕೊಳಕ್ ಬರುತ್ತೆ ಎಲ್ಲರಿಗೂ ಹಚ್ಕೊಳಕ್ ಗೊತ್ತಾಯ್ತು ಈಗ. ಎಸ್, ಇಷ್ಟು ಗೊತ್ತಾಗ್ಬಿಟ್ರೆ ಸಾಕು. ಈಗ ಇವೆಲ್ಲಾ ಸಂಖ್ಯೆಗಳನ್ನ ಗುಣಾಕಾರ ಮಾಡಿ ಹಚ್ಕೊಂಡ್ಬಿಟ್ರೆ ಸಾಕು. ಎ ಅನುಪಾತ ಬಿ ಅನುಪಾತ ಸಿ ಅನುಪಾತ ಡಿ ಉತ್ತರ ಸಿಕ್ಬಿಡುತ್ತೆ ನಮಗೆ. ನೋಡ್ರಿ, 3 2 6, 6 1 6 ಮುಗೀತು ರೇಷಿಯೋ.
ನೆಕ್ಸ್ಟ್ ಇದು 3 2 6, 6 2 12 ರೇಷಿಯೋ, ಬಿ ಇದ್ ರೇಷಿಯೋ 12 ಆಯಿತು. ಎಸ್ 3 3 9, 9 2 18, ಸಿ ಇದ್ ರೇಷಿಯೋ ಆಯಿತು, ಮುಗೀತು. 4 3 12, 12 24, ಇದು ಡಿ ಇದ್ ರೇಷಿಯೋ ಆಯಿತು. ನೋಡ್ರಿ ಎಷ್ಟು ಸಿಂಪಲ್ ಆಗಿ ಮಾಡಿ ಇಷ್ಟೇ ಮುಗಿದೋಯ್ತು. ಬಟ್ ಆಯ್ಕೆಯಲ್ಲಿ ಇದಿಲ್ಲ. ಇದನ್ನ ಏನು ಮಾಡ್ಬೇಕು ನಾವು? ಕನಿಷ್ಠ ಮಾಡ್ಕೊಳ್ಬೇಕು, ಕ್ಯಾನ್ಸಲ್ ಮಾಡ್ಬೇಕು, ಕಡ್ತ ಹೊಡಿಬೇಕು ಅಂತ ಹೇಳ್ತೀವಲ್ಲ, ಅದು ಮಾಡಿ ಹೋಗುತ್ತೆ ನೋಡ್ರಿ. 6 ಮಗ್ಗಿಯಲ್ಲಿ ಹೋಗ್ತಾ 6 ಮಗ್ಗಿಯಲ್ಲಿ ಎಲ್ಲ ಹೋಗ್ತಾವಲ್ಲ ನೋಡ್ರಿ. 6 1 6, 6 2 12, ಇದು ಹೋಯ್ತು. 6 3 18, ಇದು ಹೋಯ್ತು. 6 4 24. ಹಾಗಾದ್ರೆ ಎ ರೇಷಿಯೋ, ಬಿ ರೇಷಿಯೋ, ಸಿ ರೇಷಿಯೋ, ಡಿ ಇಸ್ ಈಕ್ವಲ್ ಟು 1 ರೇಷಿಯೋ 2 ರೇಷಿಯೋ 3 ರೇಷಿಯೋ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಆಯ್ಕೆಯಲ್ಲಿ ಇದಿದೆಯಲ್ಲ, ಎಸ್ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಎ 1 ರೇಷಿಯೋ 2 ರೇಷಿಯೋ 3 ರೇಷಿಯೋ 4. ಸಿಂಪಲ್ ಇದೆಯಲ್ಲ. ಎಸ್ ಇದು ನೋಡ್ಲಿಕ್ಕೆ ತುಂಬಾ ಕಷ್ಟ ಅನ್ಸುತ್ತೆ. ಯಾವ ರೀತಿ ಬಿಡಿಸ್ಬೇಕಪ್ಪ ನಾವು? ಬಿ ಇಲ್ಲದ 2 ಇಲ್ಲದ, ಆಮೇಲೆ 3 ಕೂಡ ಸಿ ರೇಷಿಯೋ ಇಲ್ಲದ. ತುಂಬಾ ಸಿಂಪಲ್ ಆಗಿ ನಾವು ನೋಡ್ಕೊಳ್ಬಹುದು. ಇಷ್ಟು ಮಾಡೋದು ಕೂಡ ಅವಶ್ಯಕತೆ ಇಲ್ಲ. ಈಗ ಯಾಕಿಲ್ಲ ಅಂತ ಹೇಳ್ತೀನಿ ನಾನು, ಇಲ್ಲಿ ನೋಡಿದ ಮೇಲೆ ಗೊತ್ತಾಗುತ್ತೆ. ಇಲ್ಲಿ ಬಿ 2 ಅದ, ಸೇಮ್ ಅದ, ನಂಬರ್ ಬದಲಿ ಇಲ್ಲ. ಹಾಗಾದ್ರೆ ಬಿ ರೇಷಿಯೋ 2 ಅದ ನೋಡ್ರಿ, ಬಿ ರೇಷಿಯೋ 2 ಅದ. ಇಷ್ಟು ಮಾಡೋದು ಕೂಡ ಅವಶ್ಯಕತೆ ಇಲ್ಲ. ಇದು ಯಾವಾಗ ಅನುಕೂಲ ಆಗುತ್ತೆ ಅಂತಂದ್ರೆ, ಇಲ್ಲಿ ಬೇರೆ ಸಂಖ್ಯೆ ಇಲ್ಲಿ ಬೇರೆ ಸಂಖ್ಯೆ ಇದ್ದಾಗ ಅನುಕೂಲ ಆಗುತ್ತೆ. ಹೌದಾ? ಅದಕ್ಕೋಸ್ಕರ ಇದನ್ನ ಹೇಳಿದೆ ನಾನು. ಇದನ್ನು ಇಷ್ಟು ಮಾಡ್ತಕ್ಕಂಥ ಅವಶ್ಯಕ ಕೇವಲ ಇದನ್ನ ನೋಡಿದ ತಕ್ಷಣ ಉತ್ತರ ಹಚ್ಕೊಳ್ಬಹುದು. ಇಲ್ಲಿ ನೋಡ್ರಿ ಸಿ ಅದ, ಇಲ್ಲಿ ಸಿ ರೇಷಿಯೋ 3 ಅದ. ಹಾಗಾದ್ರೆ ಬಿದ್ 2, ಸಿದ್ 3, ಎದ್ 1, ಉಳಿದಿರ್ತಕ್ಕಂಥ ಡಿದ್ 4. ಇಲ್ಲೇ ಆಯ್ತು ಉತ್ತರ. ಇದನ್ನ ಯಾಕೆ ಹೇಳಿದ್ರೆ ಗೊತ್ತಾಯ್ತು? ಒಂದು ವೇಳೆ ಕೆಲವೊಂದು ಸೇರಿ ಎ ರೇಷಿಯೋ ಬಿ ಇಸ್ ಈಕ್ವಲ್ ಟು 1 ರೇಷಿಯೋ 2 ಇರುತ್ತೆ, ಬಿ ರೇಷಿಯೋ ಸಿ ಇದ್ದಾಗ 3 ರೇಷಿಯೋ 4 ಕೊಟ್ಟಿರ್ತಾನೆ, 3 ರೇಷಿಯೋ 5 ಕೊಟ್ಟಿರ್ತಾನೆ, ಆಮೇಲೆ ಸಿ ರೇಷಿಯೋ ಡಿ ಇಸ್ ಈಕ್ವಲ್ ಟು 6 ರೇಷಿಯೋ 7 ಅಂತ ಕೊಡ್ತಾನೆ. ಈ ರೀತಿ ಬದಲಿ ಇದ್ದಾಗ ಈ ರೀತಿ ಹಚ್ಕೊಂಡ್ಬಿಟ್ರೆ ನಿಮಗೆ ನಿಖರವಾಗಿರ್ತಕ್ಕಂಥ ಉತ್ತರ ಸಿಗುತ್ತೆ. ಕೇವಲ ನಾನು ಇದನ್ನ ಇಲ್ಲೇ ಹೇಳ್ಬಿಟ್ರಪ್ಪ ಅಂತಂದ್ರೆ ನಿಮ್ಗೆ ಇದನ್ನ ಮಾಡೋದು ಗೊತ್ತಾಗಲ್ಲ. ನೆಕ್ಸ್ಟ್ ಸರ್ ಇದಷ್ಟೇ ಹೇಳಿದ್ರು ಆ ರೀತಿ ಬರ್ತಾ ಇಲ್ಲ. ಇದು ಯಾವಾಗ ಬರ್ತಾ? ಈ 2 ಸಂಖ್ಯೆಗಳು ಸೇಮ್ ಇದ್ದಾಗ, ಇಲ್ಲಿ ಬಿ ಇದ್ಮೇಲೆ ಇಲ್ಲಿ ಕೂಡ ಸೇಮ್ ಇರಬೇಕು, ಇಲ್ಲಿ ಸಿ ಆದ್ಮೇಲೆ ಇಲ್ಲಿ ಕೂಡ ಸೇಮ್ ಇದ್ದಾಗ ಇದು ಅನ್ವಯ ಆಗುತ್ತೆ. ಎಲ್ಲ ಟೈಮಲ್ಲಿ ಅನ್ವಯ ಆಗಲ್ಲ. ಹೌದಾ? ಎಲ್ಲ ಟೈಮಲ್ಲಿ ಅನ್ವಯ ಆಗ್ತಕ್ಕಂಥದ್ದು ಇದು. ಹೌದಾ? ಎಸ್. ನೆಕ್ಸ್ಟ್ ಕ್ವಶನ್ 5. ಒಂದು ಸಂಖ್ಯೆಯ 5ನೇ 3 ಭಾಗವು ಆ ಸಂಖ್ಯೆಯ 25%ಕ್ಕಿಂತ 210 ಹೆಚ್ಚಾಗಿದ್ರೆ ಆ ಸಂಖ್ಯೆಯ ಶೇಕಡ ಎಷ್ಟು? 60 ಎಷ್ಟು ಅಂತ ಕೇಳಿದ್ರೆ ಆ ಸಂಖ್ಯೆ ಯಾವುದಂತಾನೆ ಗೊತ್ತಿಲ್ಲ. ಮೊದಲು ಆ ಸಂಖ್ಯೆ ಕಂಡು ಹಿಡ್ಕೊಳ್ಬೇಕು, ಆಮೇಲೆ 60 ಅಂತ 60 ಎಷ್ಟಾಗುತ್ತೆ ನೋಡ್ಕೊಳ್ಬೇಕು. ಹಾಗಾದ್ರೆ ಆ ಸಂಖ್ಯೆ ಕಂಡುಹಿಡೋದು ಹೆಂಗೆ? ಆ ಸಂಖ್ಯೆ 5ನೇ 3 ಭಾಗ 25%ಕ್ಕೆ 210 ಸೇರಿಸಿದ್ರೆ ಎಷ್ಟಾಗುತ್ತೆ? ಅವೆರಡಕ್ಕೆ ಈಕ್ವಲ್ ಆಗುತ್ತಂತೆ. ಹಾಗಾದ್ರೆ ಆ ಸಂಖ್ಯೆ ಕಂಡುಹಿಡೋದು ತುಂಬಾ ಕಷ್ಟ ಆಯ್ತು ಈಗ ನಮಗೆ. ಎಸ್ ಮಾಡ್ತೀರಿ ನೀವು? ಎಸ್ ಪ್ರೀವಿಯಸ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಗಳು ಇವೆಲ್ಲ. ಹೆಂಗ್ ಕಂಡುಹಿಡಬೇಕು ನೋಡ್ರಿ. ಒಂದು ಸಂಖ್ಯೆಯ 5ನೇ 3 ಭಾಗ ಅಂದ್ರೆ 3/5. ಆ ಸಂಖ್ಯೆ ಎಕ್ಸ್ ಗೊತ್ತಿಲ್ಲ ನಮಗೆ. ಹೌದಾ? 5ನೇ 3 ಭಾಗ ಎಕ್ಸ್. ಇದು ಯಾವುದಕ್ಕೆ ಈಕ್ವಲ್ ಆಗುತ್ತಂತೆ? ಒಂದು ಸಂಖ್ಯೆಯ 25% ಅಂದ್ರೆ 25 ಡಿವೈಡೆಡ್ ಬೈ 100. ಹೌದು ತಾನೆ? 25% ಅಂದ್ರೆ 25 ಡಿವೈಡೆಡ್ ಬೈ 100. ಆ ಸಂಖ್ಯೆ ಎಕ್ಸ್. ಒಂದು ಸಂಖ್ಯೆ 3/5 ಭಾಗವು ಆ ಸಂಖ್ಯೆ 25% ಅಂದ್ರೆ ಆ ಸಂಖ್ಯೆ 25% 100 ಆಯ್ತು. ಅದಕ್ಕೆ 210 ಸೇರಿಸಿದ್ರೆ ಈಕ್ವಲ್ ಆಗುತ್ತಂತೆ. 210 ಸೇರಿಸಿದೀವಿ. ಇವಾಗ ಏನ್ ಸಿಗುತ್ತೆ? ಆ ಸಂಖ್ಯೆ ಸಿಗುತ್ತೆ ನಮಗೆ. ಇಲ್ಲಿ ನೋಡ್ರಿ 3/5 ಇಲ್ಲಿ ಎಕ್ಸ್, ಈ ಎಕ್ಸ್ ಅನ್ನು ಈ ಕಡೆ ತೆಗೆದುಕೊಳ್ಳೋಣ. 25 100 ಅದಲ್ಲ, ಡಿವೈಡೆಡ್ ಬೈ 100 ಈ ಕಡೆ ತರೋಣ. 3/5 ಎಕ್ಸ್. ಇಲ್ಲೇ ಪ್ಲಸ್ 25 ಇರೋದನ್ನ ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಇದು ನೋಡಿ ಕ್ಯಾನ್ಸಲ್ ಮಾಡೋಣ. 25 1 25 25 4 ಅಂದ್ರೆ 1/4x ಆಗುತ್ತೆ. ಇದು ಎಷ್ಟಾಗುತ್ತೆ? 1/4x ಇಸ್ ಈಕ್ವಲ್ ಟು 210ಕ್ಕೆ 210. ಹೌದಾ? ಸರ್ ಇಲ್ಲಿ ಪ್ಲಸ್ ಯಾಕೆ ಹಚ್ಚಲಿಲ್ಲ? ಅದು ಇಸ್ ಈಕ್ವಲ್ ಆ ಕಡೆ ಐತಿ, ಇರದೇ ಇದ್ರೂ ಕೂಡ ಏನಾಗುತ್ತೆ? ಅದು ಪ್ಲಸ್ ಅಂತೇಳಿ ಕನ್ಸಿಡರ್ ಆಗಿರುತ್ತೆ. ಈಗ ನೋಡ್ರಿ 1/5x ಅಲ್ಲಿ 1/4x ಅನ್ನ ಏನ್ ಮಾಡಬೇಕು? ಮೈನಸ್ ಮಾಡಬೇಕು. ಹಾಗಾದ್ರೆ ಮೈನಸ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು? ಇವೆರಡರ ಲಸ, ಭಿನ್ನ ರಾಶಿಗಳ ಲಸ ತೆಗೆದುಕೊಳ್ಬೇಕು. ಎಷ್ಟಾಗುತ್ತೆ? 5 ಮತ್ತು 4 ಲಸ 20 ಆಗುತ್ತೆ. ಹೌದಾ? 5 ಎಷ್ಟಲ್ಲಿ 20? 5 4 20. 4 ಎಷ್ಟಲ್ಲಿ 20? 4 5 20. ಇಲ್ಲಿ ಎಕ್ಸ್ ಇರುತ್ತೆ. ಹೌದಾ? ಎಸ್. 3 4 12 ಮೈನಸ್ 5 1 5 ಇಸ್ ಈಕ್ವಲ್ ಟು ಎಷ್ಟೈತೆ? 210ಕ್ಕೆ 210.
ಈಗ ನೋಡ್ರಿ 12ರಲ್ಲಿ 5 ಹೋದ್ರೆ ಎಷ್ಟು 7 ಡಿವೈಡೆಡ್ ಬೈ 20 ಎಕ್ಸ್. ಈಗ ನಮಗೆ ಗೊತ್ತಾಯ್ತು 3/5 ಎಕ್ಸ್ ಅಲ್ಲಿ 1/4 ಎಕ್ಸ್ ಹೋದ್ರೆ 7/20 ಎಕ್ಸ್. ಕ್ಲಿಯರ್ ಆಯ್ತಾ ನಿಮಗೆ? ಎಷ್ಟು 3/5 ಎಕ್ಸ್ ಅಲ್ಲಿ 1/4 ಎಕ್ಸ್ ಅನ್ನ ಮೈನಸ್ ಮಾಡಿದ್ರೆ 7/20 ಎಕ್ಸ್ ಉಳಿತು. 7/20 ಎಕ್ಸ್ ಇಸ್ ಈಕ್ವಲ್ ಟು 210. ನಮಗೆ ಬೇಕಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು 210 7/20 ಇಸ್ ಈಕ್ವಲ್ ಟು ಈ ಕಡೆ ಬಂದ್ರೆ 20/7 ಆಗುತ್ತೆ. ಅಂಶ ಛೇದ ಅಂಶ ಆಗುತ್ತೆ. ತಲೆ ಕೆಳಗೆ ಆಗುತ್ತೆ ಅಂದ್ರೆ 7 ಕೆಳಗಿದ್ದ ಮೇಲೆ ಬರುತ್ತೆ, ಮೇಲೆ ಇದ್ದದ್ದು ಕೆಳಗೆ ಹೋಗ್ತೈತಿ. ಈಗ ನೋಡ್ರಿ 2 7 1 7 7 3 21 0. ಹಾಗಾದ್ರೆ 30 20 ಉಳಿತು. 30 × 20 ಉಳಿತು. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು 3 6 ಎಕ್ಸ್ ಇಸ್ ಈಕ್ವಲ್ ಟು 600. ಆ ಸಂಖ್ಯೆ ಯಾವುದು 600 ಸಿಕ್ತು ನೋಡಿ ನಮಗೆ ಇವಾಗ. ಆ ಸಂಖ್ಯೆ ಯಾವುದು 600. ಈ ಕೇಳ್ತಕ್ಕಂಥ ಕ್ವಶನ್ ಉತ್ತರ ನೀಡಲಿಕ್ಕೆ ಬರುತ್ತೆ ನಮಗೆ. ಆ ಸಂಖ್ಯೆ ಶೇಕಡ 60 ಅಂತ ಹೇಳಿದ್ರಲ್ಲ ಅವರು, ಹಾಗಾದ್ರೆ ಆ ಸಂಖ್ಯೆ ಯಾವುದು 600. ಹೌದು ತಾನೆ? 600ರ ಶೇಕಡ 60 ಅಂದಾಗ 60 ಡಿವೈಡೆಡ್ ಬೈ 100 ನೋಡ್ರಿ. ಆ ಸಂಖ್ಯೆಯ ಶೇಕಡ 60. ಈಗ ನೋಡ್ರಿ ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. 6 36, ಇದೊಂದು 0. ಹಾಗಾದ್ರೆ ಆ ಸಂಖ್ಯೆ ಶೇಕಡ 60 ಎಷ್ಟಾಗುತ್ತೆ 360 ಈಸ್ ರೈಟ್ ಆನ್ಸರ್. 360 ಈಸ್ ಏನಾಗುತ್ತೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ಅರ್ಥ ಆಯ್ತಿದು? ಎಸ್, ಬೇಗ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚ್ಕೊಳ್ಳಿ, ದಯವಿಟ್ಟು ಹಂಚ್ಕೊಳ್ಳಿ. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ 6. ಒಂದು ಸಮಾರಂಭದಲ್ಲಿ 30 ಜನರು ಪರಸ್ಪರ ಕೈ ಕುಲುಕುತ್ತಾರೆ. ಹಾಗಾದ್ರೆ ಒಟ್ಟು ಎಷ್ಟು ಬಾರಿ ಕೈ ಕುಲುಕಿದಂಗೆ ಆಗತ್ತೆ ಅಂತ ಕ್ವಶನ್ ಕೇಳಿದ್ರೆ ತುಂಬಾ ಸಾರಿ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಕ್ವಶನ್. ಹಸ್ತಲಾಘವ, ಕೈ ಕುಲುಕುದಂದ್ರೆ ಹಸ್ತಲಾಘವ. ಒಂದು ಸಮಾರಂಭದಲ್ಲಿ 30 ಜನರಿದ್ದಾರೆ. ಇವರು ಪರಸ್ಪರ ಒಬ್ಬರಿಗೊಬ್ರು ಥ್ಯಾಂಕ್ಸ್ ಕೊಟ್ರೆ ಎಷ್ಟು ಥ್ಯಾಂಕ್ಸ್ ಆಗ್ತವೆ, ಎಷ್ಟು ಹಸ್ತಲಾಘವಗಳಾಗ್ತವೆ ಅಂತ ಕ್ವಶನ್ ಕೇಳಿದ್ರೆ ಸಿಂಪಲ್ ಆಗಿ ಇದಕ್ಕೊಂದು ಸೂತ್ರ ಕೊಡದ n × n-1 ಡಿವೈಡೆಡ್ ಬೈ 2. ಈ ಒಂದು ಫಾರ್ಮುಲಾ ಗೊತ್ತಿದ್ದು ಬಿಟ್ರೆ ಸಾಕು. ಇದು ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಬಿಡಿ. ಹಾಗಾದ್ರೆ ಏನ್ ಮಾಡಬೇಕು? ಇಲ್ಲಿರ್ತಕ್ಕಂಥ ಸಂಖ್ಯೆ ಎಷ್ಟು 30 ಜನ ಇರ್ತಾನೆ. 30ಕ್ಕೆ 1 ಮೈನಸ್ ಮಾಡಿ ಗುಣಾಕಾರ ಮಾಡಿ 29 ಆಗುತ್ತೆ. ಡಿವೈಡೆಡ್ ಬೈ ಒಂದು ಹಸ್ತಲಾಘವಾಗಬೇಕಂದ್ರೆ ಎಷ್ಟು ಕೈಗಳು ಬೇಕು? 2 ಕೈಗಳು ಬೇಕು ತಾನೆ. ಈ ಕಡೆ ಒಂದು ಕೈ, ಈ ಕಡೆ ಒಂದು ಕೈ, 2 ಕೈಗಳು ಬೇಕು ತಾನೆ. ಹಾಗಾದ್ರೆ ಆ 2ನ್ನ ಕೆಳಗಡೆ ಹಚ್ಕೊಂಡ್ಬಿಡಿ. ಮುಗಿದೋಯ್ತಾ? ಇಷ್ಟು ಹಚ್ಕೊಳಕ್ ಬರುತ್ತೆ ನಿಮಗೆ. n × n-1 ಡಿವೈಡೆಡ್ ಬೈ 2ನೇ ಬಂದಿರೋದಿಲ್ಲ. ಇದು n-1 30ರಲ್ಲಿ 1 29 ಡಿವೈಡೆಡ್ ಬೈ 2. ಒಂದು ಹಸ್ತಲಾಘವಾಗಬೇಕಾದ್ರೆ 2 ಕೈಗಳು ಬೇಕು. ಇವಾಗ ಸಂಕ್ಷಿಪ್ತ 2 1 2 15. ಈಗೇನು ಉಳಿತು? 15 29 ಉಳಿತು. 15 29ಗೆ ಗುಣಾಕಾರ ಮಾಡಿದ್ರೆ 15 9 ಎಷ್ಟಾಗುತ್ತೆ? 15 9 135ಕ್ಕೆ 5 ಕೈಲ ಬಂತು 13. ನೆಕ್ಸ್ಟ್ 15 30 30 ಒಂದು 13 30 40 43 435 ಹಸ್ತಲಾಘವಗಳಾಗ್ತವೆ. 435 ಹಸ್ತಲಾಘವಗಳಾಗ್ತವೆ. ಕೈ ಕುಲುಕಿದಂಗೆ ಆಗುತ್ತೆ ಕರೆಕ್ಟ್ ಆನ್ಸರ್. ಕ್ಲಿಯರ್? ಎಸ್ ಆಯ್ಕೆ ಇದೆನಾ? ಎಸ್ ಆಯ್ಕೆ 4 ಇದೆಲ್ಲ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ 7. 3 ವರ್ಷಗಳ ಹಿಂದೆ ಎ ಮತ್ತು ಬಿಗಳ ಸರಾಸರಿ ವಯಸ್ಸು 18 ವರ್ಷ ಆಗಿತ್ತು. ಈಗ ಅವರೊಂದಿಗೆ ಸಿ ಸೇರಿಕೊಂಡು ಸರಾಸರಿ ವಯಸ್ಸು 22 ವರ್ಷ ಆಗಿದೆ. ಹಾಗಿದ್ದರೆ ಈಗ ಸಿಯ ವಯಸ್ಸು ಎಷ್ಟು? ನೋಡ್ರಿ, 3 ವರ್ಷಗಳ ಹಿಂದೆ ಎ ಮತ್ತು ಬಿ ಯ ಸರಾಸರಿ ವಯಸ್ಸು 18 ವರ್ಷ. ಅಂದ್ರೆ ಎಗೆ 18 ವರ್ಷ, ಬಿಗೆ 18 ವರ್ಷ. ಎವರೇಜ್ ಅದು, ಹೌದಾ? ಅವನಿಗೆ 18 ಇರೋದಲ್ಲ, ಎವರೇಜ್ ಏಜ್ ಅಂದ್ರೆ ಇಬ್ರದ್ದು ಕೂಡಿಸ್ಕೊಂಡು 2ರಿಂದ ಡಿವೈಡ್ ಮಾಡಿದಾಗ ಅವನಿಗೆ 18 ಅವನಿಗೆ 18 ಹೋಗುತ್ತೆ, ಹೌದಾ? ಹಾಗಾದ್ರೆ 3 ವರ್ಷಗಳ ಹಿಂದೆ ಇವನ ವಯಸ್ಸು ಎಷ್ಟಿತ್ತು? 18 ಇತ್ತು. ಇವನಿಗೂ ಕೂಡ 18 ಇತ್ತು, ಹೌದಾ? ಇವರಿಬ್ಬರದು ಸೇರಿಸಿ ಎಷ್ಟಿತ್ತೆ? 36 ಇರುತ್ತೆ. ನಿಮ್ಗೆ ಗೊತ್ತಿರಲ್ಲ ಅಂತ ಹೇಳಕತ್ತೀನಿ. ಒಟ್ಟಿನಲ್ಲಿ ಇವರಿಬ್ಬರ ವಯಸ್ಸುಗಳು ಮತ್ತೆ 136. ಎವರೇಜ್ ಅವನಿಗೆ 18 ಅವನಿಗೆ 18 ಹೋಯ್ತಂತ ಅರ್ಥ. ಇದು 3 ವರ್ಷಗಳ ಹಿಂದೆ. ಪ್ರೆಸೆಂಟ್ಗೆ ಬಂದಾಗ ಪ್ಲಸ್ 3 ವರ್ಷ ಮಾಡಿದಾಗ ಎಷ್ಟಾಗುತ್ತೆ? ಇವನಿಗೆ 21 ವರ್ಷ ಆಗುತ್ತೆ, ಇವನಿಗೆ 21 ವರ್ಷ. ಯಾಕಂದ್ರೆ 3 ವರ್ಷ ಅಲ್ಲ, ಇದು 3 ವರ್ಷದ ನಂತರ ಪ್ರೆಸೆಂಟ್. ಇದು ಪ್ರೆಸೆಂಟ್ಗೆ ಬಂದಾಗ ಇವನಿಗೆ 21 ಇವನಿಗೆ 21 ಎಷ್ಟಾಗುತ್ತೆ? 42 ಆಗುತ್ತೆ. 6 ವರ್ಷ ಆಯ್ತಾ? ಇವಂದು 3 ವರ್ಷ ಇವಂದು 3 ವರ್ಷ 6 ವರ್ಷ ಆಯ್ತು. ಇವರಿಬ್ಬರ ಪ್ರೆಸೆಂಟ್ ಏಜ್ಗಳ ಮೊತ್ತ ಇದು, ಹೌದಾ? ಎಸ್. ಇವಾಗ ಇವ್ರ ಜೊತೆಗೆ ಸಿ ಸೇರಿಕೊಳ್ತಾನಂತೆ. ಯಾರು? ಎ ಮತ್ತು ಬಿ ಮತ್ತು ಇವ್ರ ಜೊತೆಗೆ ಸಿ ಸೇರಿಕೊಂಡಾಗ ಎವರೇಜ್ ಎಷ್ಟಾಗುತ್ತಂತೆ? 22 ಆಗುತ್ತಂತೆ. ಎವರೇಜ್ ಎಷ್ಟಾಗುತ್ತಂತೆ? 22 ಆಗುತ್ತಂತೆ. ಅಂದ್ರೆ ಇವನಿಗೆ 22 ಇವನಿಗೆ 22 ಇವನಿಗೆ 22 ಎವರೇಜ್ ಆಗುತ್ತಂತೆ ಪ್ರೆಸೆಂಟ್. ಹಾಗಾದ್ರೆ ಒಟ್ಟು ಏಜ್ ಎಷ್ಟಾಗುತ್ತೆ ನೋಡ್ರಿ?
ಟೋಟಲ್ ಇವ್ರ ಮೂವರ ವಯಸ್ಸುಗಳ ಮೊತ್ತ 22 22 22 ಅಂದ್ರೆ 22 ಮೂರ್ಲೆ 66 ಆಗುತ್ತೆ. ಇದು 66. ಇದು ಯಾರ ವಯಸ್ಸುಗಳ ಮೊತ್ತ? ಇವ್ರ ಮೂವರ ವಯಸ್ಸುಗಳ ಮೊತ್ತ 66, ಇವರಿಬ್ಬರ ವಯಸ್ಸುಗಳ ಮೊತ್ತ 42. ಹಾಗಾದ್ರೆ ಕ್ವಶನ್ ಕೇಳಿರ್ತಕ್ಕಂಥದ್ದು ಸಿ ಯ ವಯಸ್ಸು ಎಷ್ಟು? ಇವರಿಬ್ಬರದು 42. ಹಾಗಾದ್ರೆ 42ಕ್ಕೆ 66 ಇವ್ರು ಮೂರದೈತೆ ತಾನೆ. ಹಾಗಾದ್ರೆ 66ರಲ್ಲಿ ಈ 42ನ್ನ ಮೈನಸ್ ಮಾಡಿಬಿಟ್ರೆ ಉಳಿದಿರ್ತಕ್ಕಂಥದ್ದು ಯಾರ್ದು? ಸಿ ಇದಿರುತ್ತೆ. ಹಾಗಾದ್ರೆ 66ರಲ್ಲಿ 42ನ್ನ ಮೈನಸ್ ಮಾಡ್ರೆ ಎಷ್ಟಾಗುತ್ತೆ? 4 2 ಪ್ಲಸ್ ಎಷ್ಟಾಗುತ್ತೆ? 24 ವರ್ಷ. ಸಿ ಇದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಎಷ್ಟು ಸಿಂಪಲ್ ಮಾಡಿದ್ವಿ ನಾವು. ಕ್ಲಿಯರ್? ಎಸ್, ಅರ್ಥ ಆಗ್ತಾ ಇದಾವ? ಎಸ್, ಬೇಗ ಬೇಗ ನಿಮ್ಮ ಎಷ್ಟು ಜನ ಸ್ನೇಹಿತರಿದ್ದಾರೆ, ಗ್ರೂಪ್ಸ್ ಇದ್ರೆ, ವಾಟ್ಸಪ್ ಗ್ರೂಪ್ಸ್ ಇದ್ರೆ, ಅಥವಾ ದಯವಿಟ್ಟು ಸ್ಟೇಟಸ್ ಇಟ್ಟರೆ ಅಂದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 8. 20 ವಸ್ತುಗಳ ಮೂಲ ಬೆಲೆಯು 25 ವಸ್ತುಗಳ ಮಾರಿದ ಬೆಲೆಗೆ ಸಮವಾದರೆ ಆದ ನಷ್ಟವೇನು? ನೋಡ್ರಿ, ಇಲ್ಲಿ ಹಚ್ಕೊಂಡಿದ್ದೆ ನಾನು. 20 ವಸ್ತುಗಳ ಮೂಲ ಬೆಲೆ, ಹೌದಾ? ಮೂಲ ಬೆಲೆ, ನಮೂದಿತ ಬೆಲೆ. ಆ 20 ವಸ್ತುಗಳ ಮೂಲ ಬೆಲೆ ಏನಿದೆ ಅಲ್ಲ, ಅದು 25 ವಸ್ತುಗಳ ಮಾರಿದ ಬೆಲೆಗೆ ಸಮ ಆದರೆ ಹಾಗಾದ್ರೆ ಅಲ್ಲಿ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, 20 ವಸ್ತುಗಳ ಮೂಲ ಬೆಲೆ ನಾನು ಇಂಟು ಹಾಕೊಂಡಿದ್ದೀನಿ, 25 ವಸ್ತುಗಳ ಮಾರಿದ ಬೆಲೆಗೆ ಸಮ ಆಗುತ್ತಂತ. ನಾನು ಏನು ಚೇಂಜಸ್ ಮಾಡಿಲ್ಲ, ಅವ್ರು ಏನು ಕೊಟ್ಟಿದ್ದ ಸ್ಟೇಟ್ಮೆಂಟ್ ಅದೇ ರೀತಿ ಹಚ್ಚಿದ್ದೀನಿ. ಹಾಗಾದ್ರೆ ಈ ಒಂದು ವ್ಯವಹಾರದಲ್ಲಿ ಲಾಭ ಆಗುತ್ತೋ ನಷ್ಟ ಆಗುತ್ತೋ? ನಷ್ಟ ಆದ್ರೆ ಶೇಕಡ ನಷ್ಟ ಎಷ್ಟು, ಲಾಭ ಆದ್ರೆ ಶೇಕಡ ನಷ್ಟ ಎಷ್ಟು? ಇವ್ರಲ್ಲಿ ಬಟ್ ನಷ್ಟ ಅಂತ ಡೈರೆಕ್ಟ್ ಆಗಿ ಕೊಟ್ಟಿದ್ರೆ ಇಲ್ಲಿ ನಷ್ಟ ಆಗುತ್ತೆ. ಹೆಂಗ ನೋಡ್ರಿ, ಹೆಂಗ್ ಮಾಡ್ಕೊಳ್ಬೇಕು? ಇಲ್ಲೇ 20 ಇಂಟು ಮೂಲ ಬೆಲೆ, 25 ಇಂಟು ಮಾರಿದ ಬೆಲೆ. ಇಲ್ಲಿ ನೋಡ್ರಿ, 20 ಇಸ್ ಈಕ್ವಲ್ ಟು ಮಾರಿದ ಬೆಲೆ 20 ರೂಪಾಯಿ ಮಾರಿದ್ದಾರೆ, 20 ರೂಪಾಯಿಗೆ ಮಾರಿದ್ದಾರೆ. 25 ರೂಪಾಯಿ ಮೂಲ ಬೆಲೆ ಇದೆ ನೋಡ್ರಿ. ಇಸ್ ಈಕ್ವಲ್ ಟು 25 ಇಸ್ ಈಕ್ವಲ್, ಮೂಲ ಬೆಲೆ ಇಸ್ ಈಕ್ವಲ್ ಟು 25, ಮಾರಿದ ಬೆಲೆ ಇಸ್ ಈಕ್ವಲ್ ಟು 20. ಇಲ್ಲೇ ಗೊತ್ತಾಗ್ತದೆ. ಅದ್ರ ಸಲ ಈ ತರ ಹಚ್ಕೊಂಡಿರೋದು ಏನದು? ಮೂಲ ಬೆಲೆ ಅಂದ್ರೆ ಮೂಲ ಬೆಲೆ ಅಂತ ಅನ್ಕೊಂಡ್ರು, ಅಥವಾ ಕೊಂಡ ಬೆಲೆ ಆದ್ರೆ ಅನ್ಕೊಳ್ಬಹುದು. ಅದ್ರ ಮೇಲೆ ನಮೂದಿತ ಬೆಲೆ. ಮೂಲ ಬೆಲೆ ಇಸ್ ಈಕ್ವಲ್ ಟು 25, ಮಾರಿದ ಬೆಲೆ ಇಸ್ ಈಕ್ವಲ್ ಟು 20. ಹೌದು ತಾನೆ? ಇದೇ ಒಂದು ಸ್ಟೇಟ್ಮೆಂಟ್ ಅಥವಾ ಈ ಒಂದೇ ಲೈನ್ ಅಲ್ಲಿ ಸಿಕ್ಬಿಡುತ್ತೆ ನಮಗೆ. 25 ರೂಪಾಯಿ ಇದೆ, ಮಾರಿದ ಬೆಲೆ 20 ರೂಪಾಯಿ. ನೋಡ್ರಿ, 25 ನಮೂದಿತ ಇದೆ, ಅದ್ರ ಬೆಲೆ 25 ಅಂತ, ಕೊಂಡ ಬೆಲೆ 25 ರೂಪಾಯಿ, ಮಾರಿದ ಬೆಲೆ 20 ರೂಪಾಯಿ. 25 ರೂಪಾಯಿ ತೆಗೆದುಕೊಂಡು 20 ರೂಪಾಯಿಗೆ ಮಾರಾಟ ಮಾಡಿದ್ರೆ ನಮಗೆ ಲಾಭ ಅಥವಾ ನಷ್ಟ ಆಗುತ್ತೋ? ಈಜಿಯಾಗಿ ಸಿಕ್ತು ನಿಮಗೆ. ಇಲ್ಲಿ ಏನಾಯ್ತು? ನಷ್ಟ ಆಗುತ್ತೆ, ನಷ್ಟ ಆಗುತ್ತೆ. ಎಷ್ಟು ರೂಪಾಯಿ ನಷ್ಟ ಆಯ್ತು ನಮಗೆ? 5 ರೂಪಾಯಿ ನಷ್ಟ ಆಗುತ್ತೆ. ನೋಡ್ರಿ, ನಮೂದಿತ ಬೆಲೆ 25 ರೂಪಾಯಿ ಇದೆ, ಬಟ್ ಮಾರಿದ್ದಷ್ಟಕ್ಕೆ ನಾವು 20 ರೂಪಾಯಿಗೆ. ಹೌದಾ? ಅಂದ್ರೆ ಕೊಂಡ ಬೆಲೆ ಅಂತ ಅನ್ಕೊಳ್ಬೇಕು. ಯಾಕಂತಂದ್ರೆ ಅಲ್ಲಿ ಅದೇ ರೀತಿ 20 ವಸ್ತುಗಳ ಕೊಂಡ ಬೆಲೆ 25 ವಸ್ತುಗಳ ಮಾರಿದ ಬೆಲೆಗೆ ಸಮ ಆದ್ರೆ ಆ ಲಾಭದಲ್ಲಿ ಆ ಒಂದು ವ್ಯವಹಾರದಲ್ಲಿ ಆಗಿರ್ತಕ್ಕಂಥ ಲಾಭ ಅಥವಾ ನಷ್ಟ ಎಷ್ಟು ಅಂತ ಕೇಳ್ತಾರೆ. ಈಗ ಇಲ್ಲಿ ಅದೇ ರೀತಿಯಾಗಿ ಕೇಳಿದಾನೆ. ಹಾಗಾದ್ರೆ 25 ರೂಪಾಯಿ ಮೂಲ ಬೆಲೆ ಇದ್ರೆ ಅದನ್ನ 20 ರೂಪಾಯಿಗೆ ಮಾರಿದ್ರೆ ನಮಗೆ 5 ರೂಪಾಯಿ ನಷ್ಟ ಆಯ್ತು. 5 ರೂಪಾಯಿ ಏನಾಯ್ತು? ನಷ್ಟ ಆಯ್ತು. ಈ ಕಂಡುಹಿಡಿಬೇಕಾಯ್ತು ಶೇಕಡ ನಷ್ಟ. ನಮಗೆ ನಷ್ಟ ಆಗಿರ್ತಕ್ಕಂಥದ್ದು ಯಾವುದಕ್ಕೆ? 25 ರೂಪಾಯಿಗೆ ನಷ್ಟ ಆಗಿದೆ, 20 ರೂಪಾಯಿಗಲ್ಲ. 20 ರೂಪಾಯಿಗೆ 5 ರೂಪಾಯಿ ನಷ್ಟ ಆಗಿದೆ. ನೋಡ್ರಿ, 25 ರೂಪಾಯಿಗೆ 5 ರೂಪಾಯಿ ನಷ್ಟ ಆಗಿದೆ. ನಾವು ಕಂಡುಹಿಡಬೇಕಾಗಿದ್ದೀಗ 100ಕ್ಕೆ ಎಷ್ಟು ನಷ್ಟ ಆಗಿದೆ. ಹೌದು ತಾನೆ? ಹಾಗಾದ್ರೆ 25 ಒಂದ್ಲೆ, 25 ನಾಲ್ಕಲೆ 100. ಹಾಗಾದ್ರೆ 5 ಇಂಟು 4 ಉಳಿತು. 5 ಇಂಟು 4 ಈಸ್ ಈಕ್ವಲ್ ಟು 5 4 20% ನಮಗೇನಾಗುತ್ತೆ? ನಷ್ಟ ಆಗುತ್ತೆ. ದ ರೈಟ್ ಆನ್ಸರ್ 20%. 20% ಏನಾಗುತ್ತೆ? ನಮಗೆ ನಷ್ಟ ಆಗುತ್ತೆ ಈ ಒಂದು ವ್ಯವಹಾರದಲ್ಲಿ. ಸಿಂಪಲ್. ಎಸ್, ನೆಕ್ಸ್ಟ್ ಕ್ವಶನ್ 9. ಈ ಕೆಳಗಿನ ಹೇಳಿಕೆಗಳನ್ನು ಪರೀಕ್ಷಿಸಿ. ಅವರೊಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ತುಂಬಾ ಸರಿ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್, ತುಂಬಾ ಪ್ರಮುಖವಾಗಿರ್ತಕ್ಕಂಥ ರ್ಯಾಂಕಿಂಗಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್. ರಾಜನು ರಾಣಿಗಿಂತ ಹೆಚ್ಚು ಸ್ಕೋರ್ ಮಾಡಿದನು, ರಾಣಿಯು ರತ್ನನಿಗಿಂತ ಕಡಿಮೆ ಸ್ಕೋರ್ ಮಾಡಿದಳು, ರತ್ನ ರಾಜನಿಗಿಂತ ಹೆಚ್ಚು ಸ್ಕೋರ್ ಮಾಡಿದಳು, ರೀಟಾ ರಾಜನಿಗಿಂತ ಹೆಚ್ಚು ಆದರೆ ರತ್ನನಿಗಿಂತ ಕಡಿಮೆ ಸ್ಕೋರ್ ಮಾಡಿದಳೆ. ಹಾಗಾದ್ರೆ ಅತಿ ಹೆಚ್ಚು ಅಂಕ ಗಳಿಸಿದವರು ಯಾರು? ನೋಡ್ರಿ, ತುಂಬಾ ಈಸಿ ಮತ್ತು ತುಂಬಾ ಸಾರಿ ಕೇಳಿರ್ತಕ್ಕಂಥ ಕ್ವಶನ್. ಮೊದಲ ಸ್ಟೇಟ್ಮೆಂಟ್ ಏನು? ರಾಜನು ರಾಣಿಗಿಂತ ಹೆಚ್ಚು ಸ್ಕೋರ್ ಮಾಡಿದನು. ನೋಡ್ರಿ, ರಾಣಿಗಿಂತ ಹೆಚ್ಚು ಸ್ಕೋರ್ ಮಾಡಿದಂತೆ ಯಾರು? ರಾಜ.
ಕ್ಲಿಯರಾ? ಇದು ಈ ರೀತಿ ಹಚ್ಕೊಂಡಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ರಾಣಿಯು ರತ್ನನಿಗಿಂತ ಕಡಿಮೆ ಸ್ಕೋರ್ ಮಾಡಿದಳು. ರಾಣಿಯು ರತ್ನನಿಗಿಂತ ಕಡಿಮೆ ಸ್ಕೋರ್ ಮಾಡಿದಳ ನಿಮಗೆ ರತ್ನ ಇಲ್ಲಾದ್ರೂ ಬರ್ಬೋದು, ಇಲ್ಲಾದ್ರೂ ಬರ್ಬೋದು. ರಾಜನಿಗಿಂತ ಹೆಚ್ಚಾದ್ರೂ ತೆಗೆದುಕೊಂಡಿರ್ಬೋದು ಅಥವಾ ರಾಜನಿಗಿಂತ ಕಡಿಮೆ ಆದ್ರೂ ತೆಗೆದುಕೊಂಡ್ಬಿಡ್ಬೋದು. ಬಟ್ ರಾಣಿಗಿಂತ ಹೆಚ್ಚು ತೆಗೆದುಕೊಂಡಳ ರತ್ನ. ಹೌದಾ? ಥರ್ಡ್ ಸ್ಟೇಟ್ಮೆಂಟಿಗೆ ಬರ್ತೀನಿ. ರತ್ನ ರಾಜನಿಗಿಂತ ಹೆಚ್ಚು ಸ್ಕೋರ್ ಮಾಡಿದಳು. ರತ್ನ ರಾಜನಿಗಿಂತ ಹೆಚ್ಚು ಸ್ಕೋರ್ ಮಾಡಿದಳ ಅಂದಮೇಲೆ ಕನ್ಫರ್ಮ್ ಆಗಿ ರತ್ನನ ಪ್ಲೇಸು ರಾಜನಿಗಿಂತ ಮೇಲೆ ಬಂತು, ಈ ಪ್ಲೇಸು ಅಲ್ಲ. ಕ್ಲಿಯರ್? ಎಸ್. ಫೋರ್ತಿಗೆ ಬರ್ತೀನಿ ನಾನು. ರೀಟಾ ರಾಜನಿಗಿಂತ ಹೆಚ್ಚು. ರೀಟಾ ರಾಜನಿಗಿಂತ ಹೆಚ್ಚು ಆದರೆ ರತ್ನನಿಗಿಂತ ಕಡಿಮೆ. ಆದರೆ ರತ್ನನಿಗಿಂತ ಕಡಿಮೆ ಅಂದಮೇಲೆ ರೀಟಾಳ ಪ್ಲೇಸು ಕನ್ಫರ್ಮ್ ಆಗಿ ಇಲ್ಲಿ ಬಂತು. 4 ಜನರು ಸಿಕ್ಕ್ರ? 4 ಜನರು ಸಿಕ್ಕರು. 4 ಜನರ ರ್ಯಾಂಕಿಂಗ್ ಕೂಡ ಗೊತ್ತಾಯ್ತು. ರತ್ನ ಫಸ್ಟ್ ರ್ಯಾಂಕು, ಸೆಕೆಂಡ್ ರ್ಯಾಂಕು ರೀಟಾ, ಥರ್ಡ್ ರ್ಯಾಂಕು ರಾಜ, ಫೋರ್ತ್ ರ್ಯಾಂಕು ರಾಣಿ. ರ್ಯಾಂಕ್ ಅನ್ನೋದಕ್ಕಿಂತ ಅತಿ ಹೆಚ್ಚು ಇವಳಿಗಿಂತ ಕಡಿಮೆ ಇವಳು, ಇವಳಿಗಿಂತ ಇವಳು ಕಡಿಮೆ, ಇವಳು ಕನಿಷ್ಠ ಅಂಕಗಳನ್ನು ಪಡೆದಿರ್ತಕ್ಕಂಥವಳು. ಕ್ವಶನ್ ಏನು ಕೇಳಿದರೆ ಅತಿ ಹೆಚ್ಚು ಅಂಕ ಗಳಿಸಿದವ್ರು ಯಾರು ಅಂತ ಕೇಳಿದರೆ ಅತಿ ಹೆಚ್ಚು ಅಂಕ ಗಳಿಸಿದವ್ರು ಯಾರು? ರತ್ನ ಈಸ್ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ಎಸ್ ಸ್ನೇಹಿತರೆ, ಈ ಒಂದು ಪ್ರಾಕ್ಟೀಸ್ ಸೆಟ್ನ ಕೊನೆಯ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 10. ಎಲ್ಲ ವಿಡಿಯೋಗಳನ್ನ ಅಂದರೆ ಇಲ್ಲಿವರೆಗೆ ನೋಡಿರ್ತಕ್ಕಂಥ 10 ಕ್ವಶನ್ ನೋಡಿರ್ತಕ್ಕಂಥ ಎಲ್ಲ ನನ್ನ ಮಿತ್ರರು, ಸ್ನೇಹಿತರು, ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ದಯವಿಟ್ಟು ಹಂಚ್ಕೊಡ್ರಂತೆ ಅಂತ ಕೊನೆಯ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 10 ನೋಡಿ. ಎ ಮತ್ತು ಬಿ ಎಂಬ 2 ಶಾಲೆಗಳಲ್ಲಿ ಒಂದೇ ಬಾರಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಎ ಶಾಲೆಯಲ್ಲಿ 35 ಜನ ವಿದ್ಯಾರ್ಥಿಗಳು ಸರಾಸರಿ 48 ಅಂಕಗಳನ್ನು ಮತ್ತು ಬಿ ಶಾಲೆಯಲ್ಲಿ 45 ಜನ ವಿದ್ಯಾರ್ಥಿಗಳು ಸರಾಸರಿ 32 ಅಂಕಗಳನ್ನು ಗಳಿಸಿದ್ದಾರೆ. ಹಾಗಾದರೆ ಆ ಎರಡೂ ಶಾಲೆಗಳ ವಿದ್ಯಾರ್ಥಿಗಳು ಗಳಿಸಿದ ಸರಾಸರಿ ಅಂಕಗಳು ಎಷ್ಟು? ನೋಡ್ರಿ, ಇಲ್ಲೇ ಎ ಮತ್ತು ಬಿ ಎಂಬ 2 ಶಾಲೆ ಇದ್ದಾವೆ. ಎ ಮತ್ತು ಬಿ ಅಂತಕ್ಕಂಥ 2 ಶಾಲೆ. ಎ ಶಾಲೆಯಲ್ಲಿ 35 ಜನ ವಿದ್ಯಾರ್ಥಿಗಳಿದ್ದಾರೆ. ಬಿ ಶಾಲೆಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ? 45 ಜನ ವಿದ್ಯಾರ್ಥಿಗಳು ಇದ್ದಾರೆ. ಹೌದಾ? ಎ ಶಾಲೆಯಲ್ಲಿ 35 ಜನ ವಿದ್ಯಾರ್ಥಿಗಳು, ಬಿ ಶಾಲೆಯಲ್ಲಿ 45 ಜನ ವಿದ್ಯಾರ್ಥಿಗಳು. ಎ ಶಾಲೆಯಲ್ಲಿ 35 ಜನ ವಿದ್ಯಾರ್ಥಿಗಳು 48 ಸರಾಸರಿ. ನೋಡ್ರಿ, ಇವರು ಎವರೇಜ್ 48 ಅಂಕ ಅಂದ್ರೆ ಒಬ್ಬೊಬ್ಬರು 48 ಅಂಕಗಳನ್ನ ತೆಗೆದುಕೊಂಡಿದ್ದಾರಂತೆ. ಎವರೇಜ್ 48 ಅಂದ್ರೆ ಪ್ರತಿಯೊಬ್ಬರು 48 ಬಿದ್ದಿದ್ದಾವಂತೆ. ಬಿ ಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಎವರೇಜು 32 ಅಂಕಗಳನ್ನು ಗಳಿಸಿದ್ದಾರೆ. ಇವರು 32 ಅಂಕಗಳನ್ನು ಗಳಿಸಿದಾರಂತೆ. ಎವರೇಜ್ 32, 45 ವಿದ್ಯಾರ್ಥಿಗಳು ಪ್ರತಿಯೊಬ್ಬರು 32 ಬಿದ್ದವಂತ ಅರ್ಥ. ಎವರೇಜ್ 32 ಬಿದ್ದಿದ್ದಾವೆ. ಹಾಗಾದ್ರೆ ಆ ಎರಡೂ ಶಾಲೆಯ ಮಕ್ಕಳು ಪಡೆದಿರ್ತಕ್ಕಂಥ ಎವರೇಜ್ ಮಾರ್ಕ್ಸ್ ಎಷ್ಟು ಅಂತ ಕೇಳಿದ್ರೆ, ಹಾಗಾದ್ರೆ ಏನ್ ಮಾಡಬೇಕು? ಆ ಎರಡೂ ಶಾಲೆಯ ಪಡೆದಿರ್ತಕ್ಕಂಥ ಒಟ್ಟು ಅಂಕಗಳನ್ನ ಕಂಡುಹಿಡ್ಕೊಳ್ಬೇಕು ನಾವು. 35 ವಿದ್ಯಾರ್ಥಿಗಳು 48 ಅಂಕ ಅಂದ್ರೆ ಎಷ್ಟಾಗುತ್ತೆ ಟೋಟಲ್? 45 ವಿದ್ಯಾರ್ಥಿಗಳು ಪ್ರತಿಯೊಬ್ಬರು 32 ತೆಗೆದುಕೊಂಡ್ರೆ ಒಟ್ಟು ಅಂಕಗಳು ಎಷ್ಟಾಗ್ತವೆ? ಆಮೇಲೆ ಏನಾಗುತ್ತೆ? ಟೋಟಲ್ ವಿದ್ಯಾರ್ಥಿಗಳು ಎಷ್ಟಾಗ್ತವೆ, ಆಮೇಲೆ ಟೋಟಲ್ ಅವ್ರು ತೆಗೆದುಕೊಂಡಿರ್ತಕ್ಕಂಥ ಮಾರ್ಕ್ಸ್ ಎಷ್ಟಾಗ್ತವೆ ನೋಡ್ಕೊಳ್ಬೇಕು. ಆ ಮಾರ್ಕ್ಸ್ ಅನ್ನ ಒಟ್ಟು ವಿದ್ಯಾರ್ಥಿಗಳಿಂದ ಡಿವೈಡ್ ಮಾಡಿದಾಗ ಒಟ್ಟು ಅಂಕಗಳನ್ನ ಒಟ್ಟು ವಿದ್ಯಾರ್ಥಿಗಳಿಂದ ಡಿವೈಡ್ ಮಾಡಿದಾಗ ಆ ತೆಗೆದುಕೊಂಡಿರ್ತಕ್ಕಂಥ ಒಟ್ಟು ಮಕ್ಕಳ ಎವರೇಜ್ ಸಿಗುತ್ತೆ ನಮಗೆ. ಎಸ್, ಇಲ್ಲ ನೋಡ್ರಿ, ಈಗ 35ಕ್ಕೆ 48ಕ್ಕೆ ಗುಣಾಕಾರ ಮಾಡೋಣ. ಎಷ್ಟಾಗುತ್ತೆ ನೋಡ್ರಿ? 35ಕ್ಕೆ 48 ಮಾಡೋಣ ಅಥವಾ 48ಕ್ಕೆ 35ರಿಂದ ಯಾವ್ದಾದ್ರು ಮಾಡೋಣ. ಇದರಿಂದ ಮಾಡ್ತೀವಿ ನೋಡ್ರಿ. 5 8 40 ಕೈಲ ಬಂತು 4, 5 4 24 24 ಪ್ಲಸ್ 3 8 24ಕ್ಕೆ 4 ಕೈಲ ಬಂತು 2, 3 4 12 2 14 ಟೋಟಲ್ ಎಷ್ಟಾದವು? 8 6 1 1680 ಟೋಟಲ್ ಅಂಕಗಳ ಆದವು. ಯಾರ್ದು? ಎ ಶಾಲೆಯ ಒಟ್ಟು ಅಂಕಗಳವು. ಬಿ ಶಾಲೆಗೆ ಬರ್ತೀನಿ ನಾನು. ಈಗ ನೋಡ್ರಿ, 5 2 10 ಕೈಲ ಬಂತು 1, 5 3 15 1 16 ಆಯ್ತಾ? ಈಗ 4 ಮಗೆಯಲ್ಲಿ 4 2 8, 4 3 12 ಟೋಟಲ್ ಎಷ್ಟು ಅಂಕಗಳಾದ ನೋಡ್ರಿ? 4 4 1 1440 ಅಂಕಗಳು. ಇದು ಯಾವುದು? ಬಿ ಶಾಲೆಯಲ್ಲಿ ಆಯಿತು. ಎಸ್, ಹಾಗಾದ್ರೆ ಒಟ್ಟು ಅಂಕಗಳು ಎಷ್ಟಾದವು? ಒಟ್ಟು ಅಂಕಗಳು ಎಷ್ಟಾದವು ನೋಡ್ರಿ? ಈಗ 0 8 4 12 2 ಕೈಲ ಬಂತು 1, 6 4 10 1 11 ಕೈಲ ಬಂತು 1, 3 3120 ಒಟ್ಟು ಅಂಕಗಳಾದವು. ಎ ಮತ್ತು ಬಿ ಶಾಲೆಯಲ್ಲಿರ್ತಕ್ಕಂಥ ತೆಗೆದುಕೊಂಡಿರ್ತಕ್ಕಂಥ ಒಟ್ಟು ಅಂಕಗಳಿವು. ಹಾಗಾದ್ರೆ ಒಟ್ಟು ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ನೋಡ್ರಿ? 5 5 10 ಕೈಲ ಮತ್ತು 1 4 1 5 3 8 80 ಒಟ್ಟು ವಿದ್ಯಾರ್ಥಿಗಳಾದರು. ಹಾಗಾದ್ರೆ 3000
120 ಅಂಕಗಳು 80 ವಿದ್ಯಾರ್ಥಿಗಳು ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಎಷ್ಟು ತೆಗೆದುಕೊಂಡಂಗಾಯ್ತು? ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 8ರ ಮಗ್ಗೆಲ್ಲಾದ್ರೂ ಬಿಡ್ರಿ, ಬೇಡ ನಮಗೆ ದೊಡ್ಡದಾಗುತ್ತೆ. 4ರ ಮಗ್ಗೆಲ್ಲಾದ್ರೂ ಬಿಡ್ರಿ, 4 2 8, ಇಲ್ಲ ಎಷ್ಟು ನೋಡ್ರಿ, 4 2 8, ಇಲ್ಲಿ 4ರ ಮಗ್ಗೆಯಲ್ಲಿ 31 ಬರೋವರೆಗೂ. 4ರ ಮಗ್ಗೆಯಲ್ಲಿ 31 ಅಂತಂದ್ರೆ 4 7 28, 4 7 28, 3 ಉಳಿತೆ 32 ಆಗುತ್ತೆ. 4 8 32. ಕ್ಲಿಯರ್ ಆಗಿ ಹೋಯ್ತಾ? ಎಸ್. ಈಗ 2ರ ಮಗ್ಗೆಯಲ್ಲಿ ಮತ್ತೆ 2 1 2, 2 3 6, 1 ಉಳಿತೆ 18 ಆಗುತ್ತೆ. 2 9 18. ಹಾಗಾದ್ರೆ ಆ ಮಕ್ಕಳು ಪಡೆದಿರ್ತಕ್ಕಂಥ ಎವರೇಜ್ ಮಾರ್ಕ್ಸ್ ಎಷ್ಟು? 39 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. 39 ಈಸ್ ರೈಟ್ ಆನ್ಸರ್. ನೋಡ್ರಿ, 2 1 2, 2 3 6, 1 ಉಳಿತೆ 18 ಆಗುತ್ತೆ. 2 9 18. ನೀಟಾಗಿ ನಾವು 78ಕ್ಕೆ 2ರಿಂದ ಡಿವೈಡ್ ಮಾಡಿದ್ಮೇಲೆ 39 ಈಸ್ ರೈಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತು? ಎಸ್, ಅರ್ಥ ಆಗ್ತಾ ಇದಾವ? ಎಸ್, ಎಲ್ಲ ಕ್ವಶನ್ ನಾನು ಇನ್ನೂ ಸ್ಪೀಡಾಗಿ ಹೇಳ್ತಾ ಹೋದ್ರೆ ನಿಮ್ಗೆ ಗೊತ್ತಾಗಲ್ಲ. ಅದ್ರ ಸಲ ತಿಳಿಲಿ ಅಂತೇಳಿ ನಿಧಾನವಾಗಿ 4ರಿಂದ 5 ನಿಮಿಷಗಳನ್ನ ತೆಗೆದುಕೊಂಡು ಹೇಳ್ತಾ ಇದ್ದೀನಿ. ಕ್ಲಿಯರ್? ಎಸ್ ಸ್ನೇಹಿತರೆ, ಇವತ್ತಿನ ಈ ಒಂದು ಪ್ರಾಕ್ಟೀಸ್ ಸೆಟ್ ಅಲ್ಲಿ ತುಂಬಾ ಪ್ರಮುಖವಾಗಿರ್ತಕ್ಕಂಥ 10 ಕ್ವಶನ್ಗಳನ್ನು ನೋಡಿದ್ವಿ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಅಂದ್ರೆ ಪ್ರಾಕ್ಟೀಸ್ ಸೆಟ್ 2 ಅಲ್ಲಿ ನಾನು ಇನ್ನೂ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ಗಳನ್ನು ತೆಗೆದುಕೊಂಡು ಬರ್ತೀನಿ ಸ್ನೇಹಿತರೆ. ಈ ವಿಡಿಯೋನ ನೋಡಿ ಆ ವಿಡಿಯೋಗೋಸ್ಕರ ಕಾಯ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.